ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಹೆಮ್ಮೆಯ ಪ್ರಸ್ತುತಿ. ನಿರ್ಮಾಣ ನೆರವು ಶ್ರೀಮತಿ ಎನ್ ಜಯಂತಿ ಗುರುರಾಜ್. ಸದಸ್ಯರು ಆಭಾಸಾಪ ಜಿಲ್ಲಾ ಸಮಿತಿ ಮೈಸೂರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರಿನ 245ನೆಯ ದೂರಕರೆ ಉಪನ್ಯಾಸ ಕಾರ್ಯಕ್ರಮ. ಪ್ರಸ್ತುತಿ ಸಹಕಾರ ಸರಸ್ವತಿ ಸಾಹಿತ್ಯಕೂಟ ಮೈಸೂರು. ನಿರೂಪಣೆ ಶ್ರೀಮತಿ ಅನುಪಮಾ ಹರೀಶ್. ಸಹ ಸಂಚಾಲಕರು. ಪ್ರಾರ್ಥನೆ ಹಾಗೂ ಸ್ವಾಗತ ಶ್ರೀಮತಿ ವೀಣಾ ಶ್ರೀಕಾಂತ್. ಸಂಚಾಲಕರು. ಅತಿಥಿ ಪರಿಚಯ ಶ್ರೀಮತಿ ಶ್ರುತಿ ಅಮರ್. ವಾರದ ಕಿರುಗತೆ ಶ್ರೀ ಕೆ ರಘುಶೆಟ್ಟಿ. ಪ್ರಾಂತ ಕಾರ್ಯಕ್ರಮ ಅನುವರ್ತಿ. ಧನ್ಯವಾದ ಸಮರ್ಪಣೆ ಶ್ರೀ ಎಸ್ ಸುಬ್ರಹ್ಮಣ್ಯ. ಅಧ್ಯಕ್ಷರು ಮೈಸೂರು ಜಿಲ್ಲಾ ಸಮಿತಿ. ತಾಂತ್ರಿಕ ಸಹಕಾರ ಶ್ರೀಮತಿ ಜಯಮಾಲಾ. ಸಂಪರ್ಕ ಪ್ರಮುಖ್ ಜಿಲ್ಲಾ ಸಮಿತಿ ಆಭಾಸಾಪ ಮೈಸೂರು. ನಿರ್ಮಾಣ ಸಹಕಾರ ಶ್ರೀಮತಿ ಜಯಂತಿ ಎಂಎನ್. ಸದಸ್ಯರು ಜಿಲ್ಲಾ ಸಮಿತಿ ಮೈಸೂರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು 245ನೆಯ ದೂರಕರೆ ಉಪನ್ಯಾಸ ಕಾರ್ಯಕ್ರಮ. ವಿಷಯ ಕಲಾ ತಪಸ್ವಿನಿ ಶ್ರೀಮತಿ ಅನ್ನಪೂರ್ಣಾದೇವಿ. ಉಪನ್ಯಾಸಕರು ಶ್ರೀ ಬಿಎನ್ ಜಯರಾಮ್. ಅಧ್ಯಕ್ಷರು ಸಕ್ಷಂ ಮೈಸೂರು ಜಿಲ್ಲಾ ಸಮಿತಿ. ಹವ್ಯಾಸಿ ಗಾಯಕ, ಹವ್ಯಾಸಿ ಗಣಿತ ಶಿಕ್ಷಕರು ಮೈಸೂರು. ಇಂದಿನ ಗೂಗಲ್ ಮೀಟ್ ಕಾರ್ಯಕ್ರಮದ ವಿಷಯ ಕಲಾ ತಪಸ್ವಿನಿ ಶ್ರೀಮತಿ ಅನ್ನಪೂರ್ಣಾದೇವಿ. ಉಪನ್ಯಾಸ ಮಾಲಿಕೆ ನಡೆಸಿಕೊಡಲಿದ್ದಾರೆ ಬಿಎನ್ ಜಯರಾಮ್. ಅಧ್ಯಕ್ಷರು ಸಕ್ಷಮ ಮೈಸೂರು ಜಿಲ್ಲಾ ಸಮಿತಿ. ಹವ್ಯಾಸ ಗಾಯಕ, ಹವ್ಯಾಸಿ ಗಣಿತ ಶಿಕ್ಷಕರು ಮೈಸೂರು. ಆತ್ಮೀಯರೇ, ನನ್ನನ್ನು ಪರಿಚಯ ಮಾಡಿಸ್ಕೊಡ್ಬೇಕಾದ್ರೆ ಒಂದು ಹೇಳಿದ್ರು ಹವ್ಯಾಸಿ ಗಾಯಕ ಅಂತ. ನನ್ನ ಸಂಗೀತದಲ್ಲಿ ಅಷ್ಟೊಂದು ಪರಿಣಿತಿಯನ್ನು ನಾ ಏನು ಪಡೆದಿಲ್ಲ. ಸಂಗೀತ ಕಚೇರಿಗಳನ್ನು ಕೇಳುವ ಒಂದು ಅಭ್ಯಾಸ ಇದೆ ಅಷ್ಟೇನೆ. ಆದರೆ ಸಂಗೀತದ ಕಲಾವಿದರ ಬಗ್ಗೆ ಒಂದು ತಿಳ್ಕೊಳ್ಳುವಂತ ಒಂದು ಕುತೂಹಲ, ಅದು ಕೆಟ್ಟ ಕುತೂಹಲ ಕೂಡ ಇರಬಹುದು. ಹಾಗಾಗಿ ಹಿಂದಿನ ದೂರಕರೆ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲೂ ನಾನು ಆರಿಸ್ಕೊಂಡಿದ್ದು ಸಂಗೀತ ಕಲಾವಿದರ ಬಗ್ಗೆನೆ. ಅದು ನಾಕಂಡ ಕಲಾವಿದರು ಅನ್ನೋ ಒಂದು ಪುಸ್ತಕದ ಬಗ್ಗೆ. ಅದನ್ನ ಬರೆದಂತವರು ಮೈಸೂರು ವಾಸುದೇವಾಚಾರ್ಯರು. ಅವರು ಸುಮಾರು 95 ವರ್ಷಗಳ ಕಾಲ ಅವರ ಜೀವಿತಾವಧಿ ಇರುತ್ತೆ. ಆ ಅವಧಿಯಲ್ಲಿ ಅವರು ಸುಮಾರು 3 ತಲೆಮಾರಿನ ಸಂಗೀತ ದಿಗ್ಗಜರ ಜೊತೆ ಅವರ ಒಂದು ಒಡನಾಟ ಇರುತ್ತೆ. ಹಾಗಾಗಿ ಆ ನೆನಪುಗಳನ್ನು ಆಧರಿಸಿ ಅವರ ಜೀವನವನ್ನು ಕುರಿತು ಅನೇಕ ದಿಗ್ಗಜರ ಬಗ್ಗೆ ಆ ಪುಸ್ತಕದಲ್ಲಿ ಮಾಹಿತಿಯನ್ನು ನೀಡಿದ್ರು. ಅದನ್ನ ತಮ್ಮೊಂದಿಗೆ ಹಂಚಿಕೊಳ್ಳುವಂತ ಅವಕಾಶವನ್ನ ನನಗೆ ಸಾಹಿತ್ಯ ಪರಿಷತ್ ನೀಡಿತ್ತು. ಇದು ನನ್ನ 2ನೇ ದೂರಕರೆ ಕಾರ್ಯಕ್ರಮ. ಇವತ್ತು ನಾನು ಆರಿಸಿಕೊಂಡಂತ ವಿಷಯ ಕಲಾ ತಪಸ್ವಿನಿ ಅನ್ನಪೂರ್ಣಾದೇವಿ ಅಂತ. ಸಾಮಾನ್ಯವಾಗಿ ಈ ಸಂಗೀತ, ನೃತ್ಯ, ನಾಟಕ ಇದನ್ನ ನಾವು ಪ್ರದರ್ಶಕ ಕಲೆಗಳು ಅಂತ ಕರಿತೀವಿ. ಅಂದ್ರೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ. ಇದರಲ್ಲಿ ಪ್ರದರ್ಶನವೇ ಮುಖ್ಯ ಅನ್ನೋ ಭಾವನೆ ಸಾಮಾನ್ಯವಾಗಿ ಇರುತ್ತೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾರು ಕಲಾವಿದರಿರ್ತಾರೋ ಅವರಲ್ಲಿ ಒಂದು ಸಹಜವಾದ ಆಸೆ ಏನು ಅಂದ್ರೆ ನಮ್ಮ ಪ್ರತಿಭೆಗೆ ಹೆಚ್ಚು ಹೆಚ್ಚು ಪ್ರದರ್ಶನಗಳ ಒಂದು ಅವಕಾಶ ಸಿಗ್ಬೇಕು ಅಂತ. ಹೆಚ್ಚು ಹೆಚ್ಚು ಜನಗಳ ಒಂದು ಬೆಂಬಲ ಸಿಗ್ಬೇಕು, ಪ್ರೋತ್ಸಾಹ ಸಿಗ್ಬೇಕು, ಹಾಗೆ ನಿಮ್ಮ ಪ್ರತಿಭೆಗೆ ತಕ್ಕಂತ ಒಂದು ಪುರಸ್ಕಾರ ಸಿಗ್ಬೇಕು. ಇವೆಲ್ಲ ಸಾಮಾನ್ಯವಾಗಿ ಎಲ್ಲ ಕಲಾವಿದರಂತ ಇರುವಂತ ಒಂದು ಮನಸ್ಥಿತಿ. ಅದು ತಪ್ಪೇನೂ ಇಲ್ಲ. ಹಾಗೆ ಒಂದೊಂದ್ಸರಿ ನಮ್ಗೆ ಅವಕಾಶಗಳು ಸಿಗದೆ ಇದ್ದಾಗ ಕಲಾವಿದರು ನೊಂದ್ಕೊಳ್ಳೋದಿದೆ, ನಮ್ಗೆ ಸರಿಯಾದ ಅವಕಾಶಗಳು ಸಿಗ್ತಿಲ್ಲ ಅಂತ. ಅಥವಾ ನಮ್ಗೆ ಯಾವ್ದೋ ಪ್ರಶಸ್ತಿ ಸಿಗದೆ ಇದ್ದಾಗ ಅದಕ್ಕೂ ಬೇಜಾರು ಮಾಡ್ಕೊಳ್ಳೋದು ಇದೆ. ನನಗೆ ಪ್ರಶಸ್ತಿ ಯಾವ್ದು ಸಿಗ್ತಾ ಇಲ್ಲ, ಏನೇ ಸಾಧನೆ ಮಾಡಿದ್ರು ನಮ್ಗೇನೋ ಬೆಲೆ ಇಲ್ಲ ಸಮಾಜದಲ್ಲಿ. ಈ ರೀತಿ ಮಾತುಗಳನ್ನ ಸಾಮಾನ್ಯವಾಗಿ ಈ ರಂಗದಲ್ಲಿ ಕೇಳ್ತೀವಿ. ಇದು ಒಂದು ರೀತಿಯಾದ. ಅಂದ್ರೆ ಇವತ್ತಿನ ನಮ್ಮ ಕಥಾವಸ್ತು ಇದಕ್ಕಿಂತ ಸ್ವಲ್ಪ ಭಿನ್ನವಾದ ಮನಸ್ಥಿತಿಯವರು. ಅದಕ್ಕೆ ಮೊದಲು ಅವಕ್ಕೆ ಹಿನ್ನೆಲೆಯನ್ನು ನೋಡೋಣ. ಕಳೆದ ಶತಮಾನದ ಅತ್ಯಂತ ಶ್ರೇಷ್ಠ ಸಂಗೀತ ಪಟುಗಳಲ್ಲಿ ಆಕೆ ಒಬ್ಬರು ಅಂತ. ಆಕೆ ನುಡಿಸಿದಂತ ವಾದ್ಯವನ್ನ ಇಡೀ ಶತಮಾನದಲ್ಲೇ ಬೇರೆ ಯಾರೂ ನುಡಿಸಿಲ್ಲ ಒಂದು ಹೆಗ್ಗಳಿಕೆ ಆಕೆದು ಅಂತ. ಮತ್ತೆ ಆಕೆಯ ಒಂದು ಕೌಟುಂಬಿಕ ಹಿನ್ನೆಲೆ. ಆಕೆಯ ತಂದೆ ಕಳೆದ ಶತಮಾನದ ಅತ್ಯಂತ ಶ್ರೇಷ್ಠ ಸಂಗೀತ ಗುರು ಅಂತ. ಇನ್ನು ಆಕೆಯ ಅಣ್ಣ ವಿಶ್ವವಿಖ್ಯಾತ ಸರೋದ್ವಾದಕ ಆಗಿರ್ತಾರೆ. ಹಾಗೆ ಆಕೆಯ ಪತಿ ಪತಿ ಮೊದಲನೇ ಆತ ವಿಶ್ವವಿಖ್ಯಾತ ಸಿತಾರ್ ವಾದಕ, ಅದೇ ರೀತಿ ಭಾರತ ರತ್ನ. ಇದು ಆಕೆಯ ಒಂದು ಹಿನ್ನೆಲೆ. ವಿಶ್ವವಿಖ್ಯಾತ ಕಲಾವಿದರು ಸಹ ಆಕೆಯ ಪ್ರತಿಭೆಯ ಮುಂದೆ ಕುಬ್ಜರು ಅನಿಸ್ಕೊತಾ ಇದ್ರಂತೆ. ಆ ರೀತಿಯ ದೈತ್ಯ ಪ್ರತಿಭೆ ಆಕೆಗೆ. ಇಷ್ಟೆಲ್ಲ ಇದ್ದು ಸಹ ಆಕೆ ಎಲ್ಲಾ ಪ್ರತಿಭಾ ಪ್ರದರ್ಶನದಿಂದ ದೂರ ಉಳಿತಾರೆ, ವೇದಿಕೆಯಿಂದ ದೂರ ಉಳಿತಾರೆ.
ಪ್ರಶಸ್ತಿ ಪುರಸ್ಕಾರಗಳಿಂದ ದೂರ ಉಳಿತಾರೆ, ಯಾವುದಕ್ಕೂ ಆಸೆ ಪಡಲ್ಲ. ಬದಲಾಗಿ ಇಡೀ ಸಂಗೀತವನ್ನ ತಮ್ಮ ಉಸಿರಾಗಿ ತಗೋತಾರೆ. ಆಕೆ 92 ವರ್ಷಗಳ ಕಾಲ ಬದುಕಿದ್ದು, ಇಡೀ ಜೀವಮಾನ ಪೂರ್ತಿ ಸಂಗೀತದ ಸಾಧನೆಯಲ್ಲಿ ಅವರು ಜೀವನವನ್ನ ಕಳೀತಾರೆ, ತಪಸ್ವಿನಿಯ ರೀತಿ. ಆದ್ರೆ ಅದೇ ರೀತಿ ಅವರು ಶಿಷ್ಯರನ್ನು ತಯಾರು ಮಾಡ್ತಾರೆ. ಅವರೆಲ್ಲರೂ ವಿಶ್ವವಿಖ್ಯಾತ ಶಿಷ್ಯರು ಅನಿಸ್ಕೊತಾರೆ. ಆಕೆ ಶಿಷ್ಯರು ಒಬ್ಬರಿಗಿಂತ ಒಬ್ರು. ನಮ್ಗೆ ಅವರೆಲ್ಲರ ಹೆಸರು ಗೊತ್ತು, ಆದ್ರೆ ಆಕೆ ಹೆಸರು ಗೊತ್ತಿಲ್ಲ. ನೇಪಥ್ಯದಲ್ಲೇ ಉಳಿದೆ ಅಂತ ಅವಳನ್ನ ರಿಕ್ಲೂಸಿವ್ ಜೀನಿಯಸ್ ಅಂತ ಆಕೆಯನ್ನು ಕರೀತಾರೆ. ಅಂದ್ರೆ ಒಂಟಿ ಜೀವನ, ಜೀನಿಯಸ್, ಆ ರೀತಿಯ ಜೀವನವನ್ನ ಮಾಡಿದವರು. ಅತ್ಯಂತ ಅಪರೂಪದ ಕಲಾವಿದೆ. ಹಾಗಾಗಿ ಆ ಕಲಾವಿದೆಯನ್ನ ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳು ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಅವರಿಗೆ ಆಕೆಯ ನೆನಪನ್ನ ಮತ್ತೊಮ್ಮೆ ಮಾಡುವಂತ ಒಂದು ಅವಕಾಶ ಮಾತ್ರ ಈ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೀನಿ. ಆಕೆಗೆ ಮೊದಲು ಬಾಲ್ಯದಲ್ಲಿ ಇಟ್ಟಂತ ಹೆಸರು ರೋಷನಾರಾ ಖಾನ್ ಅಂತ. ಆಮೇಲೆ ಹೆಚ್ಚು ಪ್ರತೀತಿಗೆ ಬಂದಿದ್ದು ಅನ್ನಪೂರ್ಣಾ ದೇವಿ ಅಂತ. ನಾನು ಆಗ್ಲೇ ಹೇಳಿದಂಗೆ ಆಕೆಯ ತಂದೆ ಜಗದ್ವಿಖ್ಯಾತ ಸಂಗೀತ ಗುರು ಅಂತ, ಅವರೇ ಬಾಬಾ ಅಲ್ಲಾದ್ದೀನ್ ಖಾನ್. പക്ഷെ ಅವ್ರ ತಂದೆಯನ್ನ ನೆನೆಸ್ಕೊಳ್ತಾ ಇದ್ರೆ ಅದು ಮಗಳಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಅನ್ನಪೂರ್ಣ ಅಪೂರ್ಣವಾಗಿ ಉಳಿತಾರೆ. ಹಾಗಾಗಿ ಆಕೆಯ ತಂದೆಯ ಬಗ್ಗೆ ಒಂದು ಸಣ್ಣ ಮಾಹಿತಿ. ಆತ ಸುಮಾರು 110 ವರ್ಷಗಳ ಕಾಲ ಅವರು ಬದುಕಿರ್ತಾರೆ. ಮೈಹರ್ ಅನ್ನೋ ಆಸ್ಥಾನದಲ್ಲಿ ಅವರು ಆಸ್ಥಾನ ವಿದ್ವಾಂಸರಾಗಿರ್ತಾರೆ. ತಾನ್ಸೆ ವಂಶಸ್ಥರು ಅಂತ ಅವರನ್ನು ಹೇಳ್ತಾರೆ, 8ನೇ ತಲೆ ಅಂತ. ಅವರಿಗೆ ಸುಮಾರು 200 ವಾದ್ಯಗಳು ನುಡ್ಸೋದ್ ಗೊತ್ತಿತ್ತು ಅಂತ. ಮತ್ತೆ ಮೈಹರ್ ಸೇನಿಯಾ ಅಂತ ಒಂದು ಹಿಂದೂಸ್ತಾನಿನಲ್ಲಿ ಬೇರೆ ಬೇರೆ ಪರಂಪರೆಗಳು ಅಂತ ಹೇಳ್ತೀವಿ. ಆಗ್ರಾ ಘರಾನ, ಗ್ವಾಲಿಯರ್ ಘರಾನ, ಕಿರಾಣ ಘರಾನ ಅಂತ ನಾವು ಕೇಳಿದೀವಿ. ಹಾಗೆ ಮೈಹರ್ ಸೇನಿಯಾ ಘರಾನ ಅದರ ಒಂದು ಪ್ರವರ್ತಕರು ಅವರು. ಅದರ ಅಡಿಯಲ್ಲಿ ಅವರು ಅನೇಕ ಕಲಾವಿದರಿಗೆ ಅವರನ್ನು ತಯಾರು ಮಾಡ್ತಾ ಇದ್ರು ಗುರುಕುಲ ಪದ್ಧತಿನಲ್ಲಿ. ಅತ್ಯಂತ ಕಠಿಣವಾದ ಗುರು ಅವರು. ಅವರ ಮನೆಯಲ್ಲಿ ಅಭ್ಯಾಸ ಮಾಡ್ಬೇಕಾದ್ರೆ ಸಂಗೀತವನ್ನೇ ಜೀವನವನ್ನಾಗಿ ತಗೋಬೇಕು, ಅದರಲ್ಲೇ ಪರಿಪೂರ್ಣತೆ ಕಾಣ್ಬೇಕು ಅಂತ ಅವ್ರು ಮಾತ್ರ ಅವ್ರ ಶಿಷ್ಯವೃತ್ತಿಗೆ ಹೋಗಕ್ಕೆ ಸಾಧ್ಯ ಇತ್ತು. ಅದೇ ರೀತಿ ಬೇರೆ ಬೇರೆ ವಾದ್ಯಗಳನ್ನ ಆ ಒಂದು ಘರಾನಕ್ಕೆ ಅವ್ರು ಜೋಡಿಸಿದ್ರು. ಹಾಗಾಗಿ ಅವ್ರ ಹತ್ರ ಬರೋರಲ್ಲಿ ಸಿತಾರ್ ಪಂಡಿತ್ ರವಿಶಂಕರ್ ನಾವು ಕೇಳ್ತೀವಿ, ಅವರು ಬಾಬಾ ಅಲ್ಲಾದ್ದೀನ್ ಖಾನ್ ಶಿಷ್ಯರು. ಇನ್ನು ಮಗ ಅಲಿ ಅಕ್ಬರ್ ಖಾನ್, ಅವರು ಸಹ ತಂದೆಯ ಶಿಷ್ಯರಾಗಿರ್ತಾರೆ. ಅನ್ನಪೂರ್ಣಾ ದೇವಿ, ಅದೇ ರೀತಿ ವಿ.ಜಿ. ಜೋಗ್ ಅಂತ ನಾವು ಹೆಸರು ಕೇಳಿದ್ದೀವಿ, ಅತ್ಯಂತ ಪ್ರಸಿದ್ಧ ಪಿಟೀಲು ವಾದಕರು. ಅವರು ಸಹ ಬಾಬಾ ಅಲ್ಲಾದ್ದೀನ್ ಖಾನ್ ಅವ್ರ ಶಿಷ್ಯರು. ಹಾಗೆ ಇನ್ನೊಬ್ರು ಖ್ಯಾತ ಕೊಳಲು ವಾದಕ ಪನ್ನಾಲಾಲ್ ಘೋಷ್ ಅಂತ ನಾವು ಕೇಳ್ತೀವಿ, ಅವರು ಸಹ ಬಾಬಾ ಅಲ್ಲಾದ್ದೀನ್ ಖಾನ್ ಅವರ ಶಿಷ್ಯರು. ಹೀಗೆ ಅನೇಕ ಶಿಷ್ಯ ಪರಂಪರೆಯನ್ನು ಅವರು ಗುರುಕುಲ ಪದ್ಧತಿಯಲ್ಲಿ ಅವರು ಕಲಿಸಿರ್ತಾರೆ. ಯಾರ ಹತ್ರನೂ ಯಾವುದೇ ಶುಲ್ಕವನ್ನ ಅವರು ತಗೊಳ್ತಾ ಇರಲ್ಲ, ಬದಲಾಗಿ ಎಲ್ಲವನ್ನೂ ಸಹ ಉಚಿತವಾಗಿ ಅವ್ರು ನೀಡ್ತಾ ಇರ್ತಾರೆ. ಅಂದ್ರೆ ಅತ್ಯಂತ ಕಟ್ಟುನಿಟ್ಟಿನ ಶಿಕ್ಷಣ. ಅಂದ್ರೆ ಮುಸ್ಲಿಂ ಕುಟುಂಬ ಆದ್ರೂ ಸಹ ಅವರು ಅವರ ಪರಂಪರೆ ಹಿಂದೂದೇ ಆಗಿರುತ್ತೆ. ಹಾಗಾಗಿ ಮನೆಯಲ್ಲಿ ಅವರು ಶಾರದಾದೇವಿ ಆರಾಧನೆಯನ್ನೇ ಮಾಡ್ತಾ ಇರ್ತಾರೆ. ಹಾಗೆ ಆ ಊರಿನ ಬೆಟ್ಟ ಅದು ಸುಮಾರು 1063 ಮೆಟ್ಟಿಲುಗಳು ಇರುತ್ತಂತೆ. ಪ್ರತಿ ದಿವಸ ಬೆಟ್ಟದ ಮೇಲೆ ಹೋಗಿ ಆ ದೇವಿಯ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾರೆ ಅವರು ಅಂತ. ಹೆಸರಿಗೆ ಮುಸಲ್ಮಾನ್ ಅಂತ, ಬಟ್ ಆಚರಿಸ್ತಾ ಇದ್ದಿದ್ದೆಲ್ಲ ಹಿಂದೂ ಪದ್ಧತಿಗಳೇನು. ಅಂತಹ ಒಂದು ಮನೆಯಲ್ಲಿ ಈಕೆಯ ಜನನ ಆಗತ್ತೆ 1927ನೇ ಇಸ್ವಿಯ ಮೇ ತಿಂಗಳಲ್ಲಿ. ಆಗ ತಂದೆ ಊರಲ್ಲಿರಲಿ ಹೊರಗಡೆ ಹೋಗಿರ್ತಾರೆ. ಆ ಮೈಹರ್ ಸಂಸ್ಥಾನದ ರಾಜನಿಗೆ ಈ ಕುಟುಂಬ ತುಂಬಾ ಆಪ್ತವಾದ ಕುಟುಂಬ ಅದು. ಹಾಗಾಗಿ ರಾಜನೇ ಬರ್ತಾನೆ, ಬಂದು ಈ ಮಗುವಿಗೆ ಅನ್ನಪೂರ್ಣ ಅಂತ ಒಂದು ಹೆಸರಿರ್ತಾನೆ. ರೋಷನ್ ಆದದ್ದು ಅದು ಮುಸ್ಲಿಂ ತರ ಇಟ್ಟು ಹೆಸರಾದ್ರೂ ಈ ಅನ್ನಪೂರ್ಣ ಒಂದು ಹೆಸರೇ ಅದು ಶಾಶ್ವತವಾಗಿ ಮುಂದೆ ಉಳ್ಕೊಳ್ಳುತ್ತೆ ಅಂತ. ಮನೆಯಲ್ಲಿ ಯಾವಾಗ್ಲೂ ಸಂಗೀತಾನೆ. ಮಗ ಅಲಿ ಅಕ್ಬರ್ ಖಾನ್ ಅವ್ರಿಗೆ ಸಂಗೀತ ಹೇಳ್ಕೊಡ್ತಿರ್ತಾರೆ, ಬೇರೆ ಬೇರೆಯವ್ರಿಗೆಲ್ರಿಗೂ ಸಂಗೀತ ಹೇಳ್ಕೊಡ್ತಾ ಇರ್ತಾರೆ. ಆದರೆ ಮಗಳಿಗೆ ಮಾತ್ರ ಸಂಗೀತವನ್ನ ಅಪ್ಪ ಹೇಳ್ಕೊಟ್ಟಿರಲ್ಲ. ಮಗಳು ಕಲಿಯೋದು ಸಹ ತಂದೆಗೆ ಇಷ್ಟ ಇರಲ್ಲ. ಅದಕ್ಕೆ ಕಾರಣವೂ ಇರುತ್ತೆ. ಈಕೆ ಅಕ್ಕ, ಆತನ ದೊಡ್ಡ ಮಗಳು ಜಹಾನ್ ಅರಾ ಅಂತ, ಆಕೆಗೆ ಸಂಗೀತವನ್ನ ಕಲಿಸಿರ್ತಾರೆ ಅಪ್ಪ. ಅದಾದ್ಮೇಲೆ ಮದುವೆ ಮಾಡಿಕೊಟ್ಟು ಗಂಡನ ಮನೆಗೆ ಹೋದ್ಮೇಲೆ ಆ ಗಂಡನ ಮನೆಯವರು ತುಂಬಾ ಆರ್ಥೋಡಾಕ್ಸ್ ಮುಸ್ಲಿಂ ಫ್ಯಾಮಿಲಿ. ಅವರು ಸಂಗೀತದ ವಿರೋಧಿಗಳು, ಸಂಗೀತ ಅವ್ರಿಗೆ ಆಗ್ತಾ ಇರಲ್ಲ. ಹಾಗಾಗಿ ಈ ದೊಡ್ಡ ಮಗಳು ಆ ಮನೆಯಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಮನೋಕ್ಲೇಶಕ್ಕೆ ಒಳಗಾಗ್ತಾಳೆ. ಕಡೆಗೆ ವಾಪಸ್ ಬಂದು ತಾಯಿಯ ಮಡಿಲಲ್ಲಿ ಆಕೆ ಸಣ್ಣ ವಯಸ್ಸಿಗೆ ಪ್ರಾಣ ಬಿಟ್ಟಿರ್ತಾಳೆ. ಆ ಒಂದು ಕಹಿ ನೆನಪು ಆ ಇಡೀ ಕುಟುಂಬವನ್ನ ಕಾಡಿರುತ್ತೆ. ಹಾಗಾಗಿ ಚಿಕ್ಕ ಮಗಳಿಗೆ ಆ ರೀತಿ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಂಗೀತವನ್ನ ಆತ ಕಲಿಸಿರಲ್ಲ. ಆದ್ರೆ ಈಕೆ ಅಭಿಜಾತ ಕಲಾವಿದೆ. ಯಾರನ್ನೋ ನೇರವಾಗಿ ಕೂತ್ಕೊಂಡು ಅವಳಿಗೆ ಹೇಳ್ಕೊಡ್ಬೇಕಾದ ಅಗತ್ಯ ಇರಲ್ಲ. ಬದಲಾಗಿ ಅವರ ಅಣ್ಣ ಅಲಿ ಅಕ್ಬರ್ ಖಾನ್ ಹೇಳೋದನ್ನು ಕೇಳ್ತಾನೆ ಈಕೆ ಕಲಿತಾ ಹೋಗ್ತಾ ಇರ್ತಾಳೆ. ಅದು ಅಪ್ಪನಿಗೆ ಗೊತ್ತಿರಲ್ಲ ಅದು ಅಂತ.
ಒಂದು ದಿವಸ ಹೀಗೆ ಅಪ್ಪ ಕಳಿಸ್ತಾ ಇರ್ತಾನೆ ಮಗನಿಗೆ, ಮಗ ಸರಿಯಾಗಿ ನುಡಿಸ್ತಾ ಇರಲ್ಲ, ಎಷ್ಟು ಹೇಳ್ಕೊಟ್ರು ಗೊತ್ತಾಗ್ಲಿಲ್ಲ ಅಂತ ಅಪ್ಪನಿಗೆ ತುಂಬಾ ಕೋಪಿಷ್ಟ ಅಪ್ಪ. ಅವನು ಮಗನ ಮೇಲೆ ಕೂಗಾಡ್ಕೊಂಡು ನೀನ್ ಹೆಂಗ್ ಇಷ್ಟ ಬರುತ್ತೆ ನುಡಿಸ್ಕೊ ಹೋಗು ಅಂತ ಬೈದಿದ್ದೇನೆ, ಹೊರಟು ಬಿಡ್ತಾನೆ. ಹೋಗಿ ಅಲ್ಲಿ ಮಾರ್ಕೆಟ್ಗೆ ಅಂತ ಹೋಗ್ತಾನೆ. ಹೋದಾಗ ಅಲ್ಲಿ ಗೊತ್ತಾಗತ್ತೆ ಹಣದ ಪರ್ಸನ ನಾನು ಇನ್ನು ತಂದಿಲ್ಲ, ಅದು ಮನೇಲೆ ಬಿಟ್ಟಿದ್ದೀನಿ ಅಂತ. ಸರಿ, ಮತ್ತೆ ಮಗನ್ನ ಬೈಕೊಂಡೇ ವಾಪಸ್ ಬರ್ತಾನೆ. ಬರತ್ಲು ಮನೆ ಹತ್ರ ಬಾಗಿಲು ನಿಂತ್ಕೋತಾನೆ. ಒಂದು ಅತ್ಯಂತ ಮಧುರವಾದ ಧ್ವನಿ ಮನೆಯಿಂದ ಕೇಳಿಸ್ತಾ ಇರುತ್ತೆ. ತಾನು ಆಗ್ತಾನೆ ಮಗನಿಗೆ ಏನ್ ಹೇಳ್ಕೊಡ್ತಾ ಇದ್ನೋ ಅದೇ ಸ್ವರಗಳು ಯಾವುದೋ ಒಂದು ಬಾಲಕಿಯ ಬಾಯಿಂದ ಬರ್ತಾ ಇರುತ್ತೆ. ನೋಡ್ತಾನೆ, ಚಿಕ್ಕ ಮಗಳು ಅಣ್ಣನಿಗೆ ಅಲ್ಲಿ ಹೇಳ್ಕೊಡ್ತಾ ಇರ್ತಾಳೆ, ಅಣ್ಣ ನುಡಿಸ್ತಾ ಇರ್ತಾನೆ ಸಿತಾರ. ಸರಿ, ಒಂದು ಹತ್ತಿನ ಹಾಗೆ ನಿಂತ್ಕೋತಾನಪ್ಪ ಅಲ್ಲಿ. ಈಕೆಗೆ ಗೊತ್ತಾಗಲ್ಲ ಹಿಂಗಡೆ ಅಪ್ಪ ನಿಂತಿದ್ದಾನೆ ಅಂತ. ಆದ್ರೆ ಮುಂಗಡೆ ಕೂತಂತ ಅಲಿಯ ಬರ್ತಾನೆ, ಅವರಿಗೆ ಗೊತ್ತಾಗತ್ತೆ. ಅವರು ಸಿತಾರ್ ನುಡಿಯೋದನ್ನು ನಿಲ್ಲಿಸ್ತಾನೆ. ಯಾಕೆ ಅಣ್ಣ ನಿಲ್ಲಿಸ್ಬಿಟ್ಟ ಅಂತ ಹಿಂತಿರುಗಿ ನೋಡ್ತಾಳೆ. ನೋಡಿದ್ರೆ ಅಪ್ಪ ಬಾಗ್ಲ ನಿಂತಿದ್ದಾನೆ. ತುಂಬಾ ಹೆದರ್ಕೋತಾಳೆ. ಯಾಕೆಂದ್ರೆ ಅವಕ್ಕೆ ಗೊತ್ತಿರತ್ತೆ ತಾನು ಸಂಗೀತ ಕಲಿಯೋದು ಅಪ್ಪನಿಗೆ ಇಷ್ಟ ಇಲ್ಲ ಅಂತ. ಏನಂತಾರೋ ಅಂತ ಹೆದರ್ಕೊಂಡು ಹಾಗೆ ಕಣ್ಮುಚ್ಕೊಂಡು ನಿಂತ್ಕೋತಾಳೆ. ಆಕೆಯನ್ನ ದರದರ ಅಂತ ಹೇಳ್ಕೊಂಡು ಹೋಗ್ತಾನೆ ಅಪ್ಪ. ಹೇಳ್ಕೊಂಡು ಹೋಗಿ ಪಕ್ಕದ ರೂಮ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಶಾರದಾದೇವಿಯ ಫೋಟೋದ ಮುಂದೆ ಕೂರ್ಸ್ಕೊತಾನೆ. ಕೂರ್ಸಾಗತ್ಲು ಅನ್ನಪೂರ್ಣ ಅಂತ ಹೇಳಿ ಸಣ್ಣ ಧ್ವನಿಯಲ್ಲಿ ಕರೀತಾನೆ ಅವಳನ್ನು. ಅಂತ ಕಂಡ್ಬಿಡ್ತಾಳೆ. ನಿನಗೆ ಸಂಗೀತ ಕಲಿಯಕ್ಕೆ ಇಷ್ಟ ಇದೆಯೇನಮ್ಮ ಅಂತ ಕೇಳ್ತಾನೆ. ಹೌದು ಅಪ್ಪಾಜಿ, ಆಯ್ತು, ನಾನು ಈ ತನಕ ಯಾವುದೋ ಒಂದು ಕಾರಣದಿಂದ ನಿನಗೆ ಕಲಿಸಿರ್ಲಿಲ್ಲ. ನಾಳೆಯಿಂದಲೇ ನಿನ್ಗೆ ಸಂಗೀತವನ್ನು ಅಭ್ಯಾಸ ಮಾಡಿಸ್ತೀನಿ, ಕಲಿಯುವಂತೆ. ನಿನ್ನ ಸರಸ್ವತಿಗೆ ಒಪ್ಸಿದ್ದೀನಿ, ಅವಳು ನಿನ್ನನ್ನು ಕಾಪಾಡ್ತಾಳೆ ಅಂತ. ಸರಿ, ಮನೆಯಲ್ಲಿ ತಾಯಿಗೂ ಇಷ್ಟ ಇರಲ್ಲ ಮುಂದೆ ಏನಾಗತ್ತೋ ಅಂತ. ಆದ್ರೆ ಅಪ್ಪ ನಿರ್ಧಾರ ಮಾಡಾಗಿರುತ್ತೆ. ವೋಕಲ್ ಸಂಗೀತನ ಕಲಿತಾ ಹೋಗ್ತಾಳೆ ಅವಳು. ಬರ್ತಾ ಬರ್ತಾ ಸ್ವಲ್ಪ ತಿಂಗಳ ಕಳೆಯತ್ಲು ಯಾವುದೋ ಕಾರಣದಿಂದಾಗಿ ಅವಳಿಗೆ ಗಂಟ್ಲಲ್ಲಿ ಅದು ಪೇನ್ ಎಲ್ಲ ಬರಕ್ ಶುರು ಆಗುತ್ತೆ. ಒಂದು ಆಪರೇಷನ್ ಮಾಡ್ಬೇಕಾಗಿ ಬರುತ್ತೆ. ಆಗ ಆಪರೇಷನ್ ಮಾಡ್ತಾರೆ. ಮಾಡುವಂತ ಡಾಕ್ಟರ್ ಹೇಳ್ತಾರೆ ಸ್ವಲ್ಪ ದಿವಸ ಅದಕ್ಕೆ ರೆಸ್ಟ್ ಕೊಡಿ, ಅದಕ್ಕೆ ಯಾವುದೇ ತರ ಸಂಗೀತ ಅವರು ಹೇಳ್ಬಾರ್ದು ಅಂತ. ಅಪ್ಪ ಎಲ್ಲರೂ ಮುಗ್ಧರು ಅವರು. ಹಾಗಾಗಿ ಸಂಗೀತವನ್ನು ನಿಲ್ಲಿಸ್ತಾರೆ, ಅಂದ್ರೆ ವೋಕಲ್ ಆಗಿ ಹೇಳೋದನ್ನ. ಅದರ ಬದಲು ಬೇರೆ ಇನ್ಸ್ಟ್ರೂಮೆಂಟ್ಸ್, ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಅವ್ರಿಗೆ ಬರ್ತಾ ಇರುತ್ತೆ. ಹಾಗಾಗಿ ಸಿತಾರ್ನ ಕಲ್ಸಕ್ ಶುರು ಮಾಡ್ತಾರೆ. ಸ್ವಲ್ಪ ತಿಂಗಳು ಕಳೆಯುತ್ತೆ. ಕಲ್ದಾಗತ್ಲು ಅಷ್ಟೊತ್ತಿಗೆ ಸಾಕಷ್ಟು ಸಿತಾರಲ್ಲಿ ಕಲ್ತಿರ್ತಾಳೆ ಅವರು. ಡಾಕ್ಟ್ರು ಮನೆಗೆ ಬರ್ತಾರೆ. ಬಂದಾಗತ್ಲು ಹೇಗ್ ನಡೀತಾ ಇದೆ ಹಾಡಿನ ಪ್ರಾಕ್ಟೀಸ್ ಅಂತ ಕೇಳ್ತಾರೆ. ಅದಕ್ಕೆ ಇವ್ರಂತಾರೆ, ಇಲ್ಲ ಡಾಕ್ಟ್ರೆ, ನೀವು ಬೇಡ ಅಂತ ಹೇಳಿದ್ರಲ್ಲ ಆಕೆ ಹಾಡೋದು, ಅದಕ್ಕೋಸ್ಕರ ಅವಳು ಈಗ ಹಾಡು ನಿಲ್ಲಿಸ್ಬಿಟ್ಟಿದ್ದಾಳೆ. ಅಯ್ಯೋ, ನಾನು ಹೇಳಿದ್ದು ಕೇವಲ 1 ತಿಂಗಳಿಗೆ ಅಷ್ಟೇನೆ, ಅದು ಗಾಯ ವಾಸಿ ಆಗುವ ತನಕ ಅಂತ, ನೀವು ಕಲಿಸ್ಬೋದಿತ್ತು ಅಂತಂತಾರೆ. ಅದೇ ಅಷ್ಟೊತ್ತಿಗಾಗ್ಲೇ ಅವಳಿಗೆ ಸಿತಾರೆ ಸಾಕಷ್ಟು ಕಲ್ತಿರ್ತಾಳೆ. ಅದು ಅಲ್ಲದೆ ಆಗಿನ ಕಾಲದಲ್ಲಿ ಇನ್ಸ್ಟ್ರೂಮೆಂಟ್ ಬಾರಿಸುವಂತ ಲೇಡೀಸ್ ತುಂಬಾ ಕಮ್ಮಿ ಜನ ಇರ್ತಾರೆ. ಅದು ಸ್ತ್ರೀಯರು ಅಲ್ಲಿ ಅದನ್ನ ಬಾರಿಸುವಂತವ್ರು ಅಂತ. ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಈಗ ಸಿತಾರ್ ಕಲಿಸ್ತಾ ಆಗ ಅಪ್ಪನಿಗೆ ಒಂದ್ ಅನ್ಸತ್ತೆ, ಅವಳ ವಿಶೇಷವಾದ ಪ್ರತಿಭೆ ಇರುತ್ತೆ. ಆಕೆಗೆ ಪರ್ಫಾರ್ಮೆನ್ಸ್ ಕೊಡೋಕ್ಕಿಂತ ಸಾಧನೆ, ರಿಯಾಜ್ ಅದರೊಳಗೆ ತುಂಬಾ ಆಸಕ್ತಿ, ಅದ್ರ ಬಗ್ಗೆ ಗಮನ ಜಾಸ್ತಿ. ಹಾಗಾಗಿ ಅವಳಿಗೆ ಯಾಕೆ ನಾನು ಆತನ ಗುರು ಅವರಿಗೆ ಒಂದು ವಿಶೇಷವಾದ ವಾದ್ಯವನ್ನ ಹೇಳ್ಕೊಟ್ಟಿರ್ತಾರೆ, ಅದೇ ಸುರ್ಬಹಾರ್ ಅಂತ. ಅದನ್ನ ಬೇರೆ ಯಾವ ಶಿಷ್ಯರಿಗೂ ಹೇಳ್ಕೊಟ್ಟಿರಲ್ಲ. ಅದು ಕನ್ಸರ್ಟ್ ಎಲ್ಲ ಕೊಡೋದಕ್ಕೆ ತುಂಬಾ ಕಷ್ಟವಾಗಿರುವಂತದ್ದು, ಕಲಿಯೋದಕ್ಕೂ ಕಷ್ಟ, ಅದರಲ್ಲಿ ಪ್ರೇಕ್ಷಕರನ್ನ ಹಾಕಿಸೋದು ತುಂಬಾ ಕಷ್ಟ. ಹಾಗಾಗಿ ಯಾರಿಗೂ ಅದನ್ನ ಹೇಳ್ಕೊಟ್ಟಿರಲ್ಲ. ಮಗಳಿಗೆ ಯಾಕೆ ಹೇಳ್ಕೊಡ್ಬಾರ್ದು ಅಂತ ಅನ್ಸತ್ತ ಅವನಿಗೆ. ಮಗಳನ್ನ ಕೇಳ್ತಾನೆ, ನೀನು ಸುರ್ಬಹಾರ್ ಕಲಿತೀಯಮ್ಮ? ನಿಮ್ಮ ಇಚ್ಛೆ ಇದ್ರೆ ಕಲಿತೀನಿ ಅಪ್ಪಾಜಿ ಅಂತಾಳು. ಎಲ್ಲದಕ್ಕೂ ಬಾಬಾನೇ ಅಪ್ಪಂತ, ಎಲ್ಲದಕ್ಕೂ ಅದು ದೇವ್ರ ತರ ಅಂತ. ಆಯ್ತು ಅಂತ ಹೇಳಿ ಅದನ್ನ ಶುರು ಮಾಡ್ತಾನೆ, ಸುರ್ಬಹಾರ್ ಕಲ್ಸಕ್ ಶುರು ಮಾಡ್ತಾರೆ. ಅದರಲ್ಲಿ ಆಕೆ ವೇಗವಾಗಿ ಅದನ್ನು ಕಲಿತಾ ಹೋಗ್ತಾರೆ. ಅತ್ಯಂತ ಸಾಧಕಿ, ಮತ್ತೆ ಆಕೆಯ ಪ್ರತಿಭೆ ಸಹ ಅತ್ಯುನ್ನತವಾಗಿರುತ್ತದೆ. ಹಾಗಾಗಿ ಅದನ್ನು ಬೇಗ ಕಲ್ಸ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಇವರ ಜೀವನದಲ್ಲಿ ಪ್ರವೇಶ ಮಾಡಿದ್ದೆ ರವಿಶಂಕರ್. ನಾವು ಯಾರನ್ನ ಭಾರತ ರತ್ನ ಅಥವಾ ಪಂಡಿತ್ ರವಿಶಂಕರ್ ಅಂತೀವಿ, ಆತನ ಪ್ರವೇಶ ಆಗ ಆಗತ್ತೆ. ಆತನ ಹಿನ್ನೆಲೆಯನ್ನು ನೋಡೋಣ. ಮೂಲತಃ ರವಿಶಂಕರ್ ಅವರು ಸಿತಾರ್ ವಾದಕರಲ್ಲ, ಬದಲಾಗಿ ನೃತ್ಯಪಟು ಅವರು. ಅವರ ಅಣ್ಣ ಉದಯಶಂಕರ್ ಅವ್ರದೇ ಒಂದು ಬ್ಯಾಲೆಯ ತಂಡ ಇರುತ್ತೆ. ಅಲ್ಲಿ ಬೇರೆ ಬೇರೆ ಕಡೆ ಅವರು ಪ್ರದರ್ಶನ ನೀಡ್ತಾ ಇರ್ತಾರೆ, ಬೇರೆ ಬೇರೆ ದೇಶಗಳಿಗೂ ಎಲ್ಲ ಹೋಗ್ತಾ ಇರ್ತಾರೆ. ಅಲ್ಲಿ ನೃತ್ಯಪಟುವಾಗಿ ಅವರು ಅಲ್ಲಿ ಕಾಣಿಸ್ಕೊಂಡಿರ್ತಾರೆ. ಅದೇ ತಂಡದಲ್ಲಿ ಅಲ್ಲಾದ್ದೀನ್ ಖಾನ್, ಅನ್ನಪೂರ್ಣ ಅವರ ತಂದೆ ಸಹ ಈ ಸಿತಾರ್ ಮತ್ತೆ ಸುರ್ಬಹಾರ್ ನುಡ್ಸೋದಕ್ಕೆ ಹೋಗ್ತಾ ಇರ್ತಾರೆ. ಹಾಗಾಗಿ ಆ ತಂಡದ ಪರಿಚಯ ಇರುತ್ತೆ. ಹಾಗೆ ಬೇರೆ ಬೇರೆ ಕಡೆ ಹೋಗ್ಬೇಕಾದ್ರೆ ಈ ಸಿತಾರ್ ನುಡ್ಸೋದನ್ನ ರವಿಶಂಕರ್ ಅವರು ಕೇಳಿರ್ತಾರೆ. ಅವರು ತಾವು ಕಲಿಬೇಕು ಅಂತ ಕೇಳ್ತಾರೆ ಇವರನ್ನ ಅಂತ. ಆದ್ರೆ ಇವರಿಗೆ ಅದರ ಬಗ್ಗೆ ತೀವ್ರವಾದ ಆಸಕ್ತಿ ಇದ್ದು ಅದನ್ನೇ
ಕಟ್ಟುನಿಟ್ಟಾಗಿ ಕಲಿಯೋದಿದ್ರೆ ಮಾತ್ರ ಕಲಿಸ್ಬೇಕು ಅಂತ, ಇದ್ರೆ ಏನೋ ಒಂದು ಕಾಟಾಚಾರ ಕಲಿಬೇಕು ಅಂತಿದ್ರೆ ಕಲಿಸುವಂತ ಆಸಕ್ತಿ ಅಷ್ಟೊಂದು ಇರಲ್ಲ ಅವರಿಗೆ. ಹಾಗೆ ರವಿಶಂಕರ್ ಒಂದು ಮೋಜಿನ ಜೀವನ ನಡೆಸ್ತಾ ಇದ್ದಂತವ್ರು ಆಗಿನ ಕಾಲದಲ್ಲಿ. ಅಂದ್ರೆ ಒಂದು ಶೋ ಆದ್ಮೇಲೆ ಸಂಜೆ ನೆಲ್ಲು ಕ್ಲಬ್ಬಿಗೆ ಹೋಗೋದು ಇದು ಹೋಗೋದು ಅಂತ, ಮಧ್ಯ ಇದು ಒಂದಿರ್ಲಿ ಏನೋ ಒಂದು ಆಸೆ ಅಷ್ಟೇ. ಇದ್ ನೋಡಿದ್ರೆ ಇದನ್ನು ಕಲಿಬೇಕು ಅಂತ. ಹಾಗಾಗಿ ಇವ್ರಿಗೆ ಅಷ್ಟೊಂದು ಆಸಕ್ತಿ ಇಲ್ಲದೆ ಇದ್ರು ಕಲಿಸ್ತಾ ಇರ್ತಾರೆ ಸುಮಾರು. ಮಧ್ಯ ಚೂರು ಕಲಿಸೋದು ಹಾಗೆ. ಅಷ್ಟೊಳಗೆ ಏನಾಗುತ್ತೆ, ಮಧ್ಯದಲ್ಲಿ ಈ ಅಲಿ ಅಕ್ಬರ್ ಖಾನ್ ಅವರು ಸರಿಯಾಗಿ ಕಲಿತಾ ಇಲ್ಲ ಅನ್ನೋ ಒಂದು ಸುದ್ದಿ ಅವ್ರಿಗೆ ತಲುಪತ್ತೆ. ಮಗನ ಒಂದು ಈ ಕಲಿವಿಕೆ ಮುಖ್ಯ ಅಂದ್ಬಿಟ್ಟು ಅವ್ರು ವಾಪಸ್ ಬಂದ್ಬಿಟ್ಟಿರ್ತಾರೆ ಅವರು. ಆದ್ರೆ ಇವ್ರದ್ದು ಸಿತಾರ್ ಕೇಳಿ ಕೇಳಿ ಅದನ್ನ ಪ್ರಭಾವ ರವಿಶಂಕರ್ ಅವ್ರ ಮೇಲೆ ಆಗಿರುತ್ತೆ. ಹಾಗಾಗಿ ಅವ್ರು ಅನ್ಕೋತಾರೆ ನಾನು ಇದನ್ನ ಬಿಟ್ಟು ಇದನ್ನೇ ಕಲಿಬೇಕು ಅಂತ. ಅವರು ಸಹ ಭಾರತಕ್ಕೆ ವಾಪಸ್ ಬರ್ತಾರೆ. ಬಂದು ಈ ಮಹೇರ್ ಇವರ ಸ್ಥಾನಕ್ಕೆ ಇವರ ಊರಿಗೆ ಬಂದು ಇವ್ರ ಹತ್ರ ಶಿಷ್ಯ ವೃತ್ತಿಯನ್ನು ಪ್ರಾರಂಭಿಸ್ತಾರೆ. ಹೀಗಾಗಿ ಮನೆಯಲ್ಲಿ 3 ಜನ 3 ವಾದ್ಯಗಳನ್ನ ಕಲಿತಾ ಇರ್ತಾರೆ. ಒಂದು ಅನ್ನಪೂರ್ಣ, ಆಕೆ ಸುರ್ಬಹಾರ್ ಕಲಿತಾ ಇರ್ತಾರೆ. ಇನ್ನು ಆಕೆ ಅಣ್ಣ ಅಲಿ ಅಕ್ಬರ್ ಖಾನ್ ಕೇಳ್ತಾ ಇದ್ರು, ಆತ ಸರೋದ್ ಕಲಿತಾ ಇರ್ತಾನೆ. ಹಾಗೆ ರವಿಶಂಕರ್ ಅವರು ಸಿತಾರ್ ಕಲಿತಾ ಇರ್ತಾರೆ. 3 ಜನ ಬಟ್ಟೆ ಕಲಿತಾ ಹೋಗ್ತಾರೆ. ಪಂಡಿತ್ ರವಿಶಂಕರ್ ಅವರು ಕಲಿಯೋಷ್ಟಿಗೆ ಆಗ ಸ್ವಲ್ಪ ಏಜ್ ಆಗಿರುತ್ತೆ, ಸ್ವಲ್ಪ ಹುಡುಗ ಅವರು, ಇವರಿಬ್ರು ಚಿಕ್ಕವರು ಅಂತ. ಹೀಗೆ ಅವರಿಗೆ ಒಂದು ಅನ್ನಪೂರ್ಣ ಅವ್ರಿಗೆ 14 ವರ್ಷ ಆಗಿದ್ದಾಗ, ಈತನ ಒಂದು 20-21 ವರ್ಷ ಆಗಿದ್ದಾಗ ರವಿಶಂಕರ್ ಅವರ ಅಣ್ಣ ಉದಯಶಂಕರ್ ಅವರು ಒಂದು ಪ್ರಸ್ತಾಪವನ್ನ ತರ್ತಾರೆ. ಅವರು ರವಿಶಂಕರ್ ಜೊತೆ ಯಾಕೆ ಅನ್ನಪೂರ್ಣ ಅವರ ಮದುವೆ ಮಾಡಬಾರ್ದು ಅಂತ. ಈಗ ಗೊತ್ತಿರುವಂತ ಕುಟುಂಬ, ಯಾರು ಅಳಿಯ ಆಗಿ ಬರುವಂತವ್ರು ನನ್ನ ಶಿಷ್ಯ, ತುಂಬಾ ಆಪ್ತನಾದ ಶಿಷ್ಯ, ಆತನ ಬಗ್ಗೆ ಅಪಾರವಾದ ಅಭಿಮಾನ, ಗುರುವಿಗೆ ಹೀಗೆ ಮೆಚ್ಚಿನ ಶಿಷ್ಯ ಬೇರೆ. ಸರಿ, ಮಗಳನ್ನ ಅವ್ರಿಗೆ ಯಾಕೆ ಕೊಡ್ಬಾರ್ದು ಅಂತ ಎರಡು ಬಂತಂದು ಅವ್ರು ಒಪ್ಕೋತಾರೆ, ಮದುವೆ ಮಾಡ್ತಾರೆ. ಆ ಮದುವೆ ಮಾಡ್ಬೇಕಾದ್ರೆ ಆಕೆಯನ್ನು ಹಿಂದುವಾಗಿ ಆತ ಕಂಪ್ಲೀಟ್ ಆಗಿ ಮತಾಂತರ ಮಾಡ್ತಾರೆ. ಅನ್ನಪೂರ್ಣ ಅನ್ನೋ ಹೆಸರನ್ನೇ ಮತ್ತೆ ಇಡ್ತಾರೆ ಅವರಿಗೆ. ಆ ಹೆಸರಲ್ಲಿ ಮದುವೆನೂ ಆಗುತ್ತೆ. 2 ಉನ್ನತ ಪ್ರತಿಭೆಗಳು ಆತರ ಜೋಡಿ ಆದಾಗ ಪ್ರಪಂಚಕ್ಕೆ ಯಾವುದೋ ಒಂದು ಕಾಣಿಕೆಯನ್ನು ನೀಡುವಂತ ಒಂದು ಸಂದರ್ಭ. ಆದ್ರೆ ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ಹೇಳ್ತೀವಲ್ಲ, ಆ ರೀತಿಯ ಒಂದು ಘಟನೆ ಇವ್ರ ಜೀವನದಲ್ಲೂ ಆಗುತ್ತೆ. ನಾವೊಂದು ನಾರ್ಸಿಸಮ್ ಅಂತ ಕೇಳ್ತೀವಿ, ಅಂದ್ರೆ ಒಂದು ಆತ್ಮಾಭಿಮಾನ ಅಂತ. ಅದು ಸಾಮಾನ್ಯವಾಗಿ ಎಲ್ಲಾ ಕಲಾವಿದರಿಗೂ ಇರತ್ತಂತೆ, ಇರಬೇಕು ಅಂತಾನು ಹೇಳ್ತಾರೆ. ಅದು ಅಲ್ಲದೆ ಯಾರು ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತಾರೋ, ಒಂದು ಪ್ರದರ್ಶನ ಕೊಡೋರಿಗೆ ಅದು ಸ್ವಲ್ಪ ಇರ್ಬೇಕಂತೆ. ಹಾಗಿಲ್ದೇ ಇದ್ರೆ ಆ ಪ್ರದರ್ಶನ ಚೆನ್ನಾಗಿ ಬರಲ್ಲ ಅಂತ. ಅಂದ್ರೆ ನನ್ನ ಪ್ರದರ್ಶನ ಚೆನ್ನಾಗಿರ್ಬೇಕು, ನಾನ್ ಚೆನ್ನಾಗಿ ಕೊಡ್ತೀನಿ, ಈ ಆತ್ಮವಿಶ್ವಾಸ ಇರ್ಬೇಕು. ಇಲ್ದೇ ಏನಾಗತ್ತೆ, ಯಾವ್ದೊಂದು ಹೆದರಿಕೆಯಿಂದಲೋ ಅವ್ರ ಪ್ರದರ್ಶನ ಹಾಳಾಗ್ಬಿಡ್ಬೋದು ಅಂತ. ಹಾಗಾಗಿ ಸ್ವಲ್ಪ ಅದರದ್ದು ಎಲ್ಲರಿಗೂ ಇದ್ದೇ ಇರುತ್ತೆ. ಆದ್ರೆ ಅದು ಒಂದು ಮಿತಿಯಲ್ಲಿ ಇರ್ಬೇಕು. ಮಿತಿಯನ್ನ ಮೀರಿದಾಗ ಏನಾಗತ್ತೆ ಅನ್ನೋದಕ್ಕೆ ಇವರ ಜೀವನವೇ ಉದಾಹರಣೆ. ಈ ರವಿಶಂಕರ್ ಅವರಲ್ಲಿ ಆ ರೀತಿಯ ಒಂದು ನಾರ್ಸಿಸಮ್ ತುಂಬಾ ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಅವ್ರ ಜೀವನವನ್ನ ಅಧ್ಯಯನ ಮಾಡಿದಂತವ್ರು ಅಂತ. ಅದು ಇವರ ಮದುವೆಯಾದ ತಕ್ಷಣವೇ ಅದು ಒಂದು ಬೆಳಕಿಗೆ ಬರುವಂತ ಒಂದು ಪ್ರಸಂಗ ಬರುತ್ತೆ. ಮದುವೆ ಆಗತ್ತೆ. ಮದುವೆ ಆದಾಗ ಆ ಊರಿನ ರಾಜ ತಂದೆ ಮತ್ತ ಮಗಳಿಗೆ ಹೇಳಿ ಕಳಿಸ್ತಾನೆ. ಆಸ್ಥಾನ ವಿದ್ವಾಂಸರು ಅವರು ಆತರ ಮಗಳ ಕಂಡ್ರು ಅಪಾರವಾದ ಪ್ರೀತಿ ಅವನಿಗೆ. ಮದುವೆಯಾದಂತ ಹುಡುಗಿ, ಅವಳದೊಂದು ಕಾರ್ಯಕ್ರಮ ಇಡ್ಸೋಣ ಅಂದ್ಬಿಟ್ಟು ಅರಮನೆಗೆ ಕಳಿಸ್ತಾರೆ. ಆದ್ರೆ ಅಳಿಯನಿಗೆ ಅಲ್ಲಿ ಯಾವುದೇ ಒಂದು ಆಹ್ವಾನ ಪತ್ರಿಕೆ ಇರಲ್ಲ ಅವನಿಗೆ. ತಂದೆ ಮತ್ತು ಮಗಳು ಇಬ್ರು ಹೊರಡ್ತಾರೆ. ಹೊರಟ ತಕ್ಷಣನೇ ರವಿಶಂಕರ್ ಅಂತ, ನಾನು ಬರ್ತೀನಿ ನಿಮ್ ಜೊತೆಗೆ ಅಂತ. ಅಳಿಯ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಆಹ್ವಾನ ಇಲ್ಲ, ಆದ್ರೆ ಬಿಟ್ಟು ಹೋಗಕ್ಕಾಗಲ್ಲ. ಈ ರೀತಿ ಒಂದು ಸಂದಿಗ್ಧ ಪರಿಸ್ಥಿತಿ ಆಯ್ತು ಅಂತ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ರೆ ಅಲ್ಲಿ ಅರಮನೆಯಲ್ಲಿ ಈಕೆ ಒಂದು ಸುರ್ಬಹಾರ್ 1 ಗಂಟೆ ಕಾಲ ಆಕೆ ನುಡಿಸ್ತಾರೆ. ಅತ್ಯದ್ಭುತವಾಗಿರುತ್ತೆ ವಾದನ. ಆ ರಾಜನ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರೆ. ಅದಾಗತ್ತು ಆಕೆಗೆ ಸನ್ಮಾನವನ್ನು ಮಾಡ್ತಾರೆ. ಬೇಕಾದಷ್ಟು ಚಿನ್ನ ಆತರ ಆಭರಣಗಳನ್ನು ಕೊಡ್ತಾರೆ. ಒಂದಷ್ಟು ಭೂಮಿ ಎಲ್ಲ ಆಕೆಗೆ ಮದುವೆಯ ಉಡುಗೊರೆಯಾಗಿ ರಾಜ ಎಲ್ಲವನ್ನೂ ಕೊಡ್ತಾನೆ. ಸರಿ, ಎಲ್ಲಾ ಮುಗಿಸ್ಕೊಂಡು ಹೊರಟು ಬರ್ತಾನೆ. ರಾಜ ಬರ್ಸಿರ್ಬೇಕಾದ್ರೆ ರವಿಶಂಕರ್ ನೇರವಾಗಿ ರಾಜನನ್ನು ಕೇಳ್ತಾರೆ, ನಾನು ಸ್ವಲ್ಪ ಹೊತ್ತು ನುಡಿಸ್ತೀನಿ ಅಂತ. ರಾಜನಿಗೆ ದಿಗ್ಭ್ರಮೆ, ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಅಂತ ಅವನು ಸಾವರ್ಸ್ಕೋತಾರೆ. ಹೋಗಿ ವಾಪಸ್ ಅವ್ರ ಆಸನದಲ್ಲಿ ಕೂತ್ಕೋತಾರಂತೆ. ಇದನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಈ ರೀತಿ ಡೈರೆಕ್ಟ್ ನನ್ನೇ ಕೇಳ್ತಾರೆ ಅಂತ. ಅವ್ರದ್ದು ಒಂದು 10-15 ನಿಮಿಷ ಆತಂದು ವಾದನ ಆಗತ್ತೆ. ಅದಕ್ಕೆ ಬೇರೆ ತರ ಏನು ಸನ್ಮಾನಗಳೇನು ಆಗಲ್ಲ. ಅದು ಪ್ರಾಯಶಃ ನಾವು ನೋಡಿದಂತ ಮೊದಲನೇ ರಿಫ್ಟ್ ಅಂತ ಹೇಳ್ಬೋದು ಇಬ್ರಲ್ಲಿ. ಅಂದ್ರೆ ಹೆಂಡತಿನ ಕಂಡ್ರೆ ಒಂಥರ ಜಲಸಿ ಅಂತ ಹೇಳ್ತೀವಲ್ಲ, ಅಲ್ಲಿಂದಲೇ ಪ್ರಾರಂಭ ಆಗಿರ್ಬೋದು. ಅದೇ ಬೇರೆ ಬೇರೆ ಅವ್ರ ಜೀವನದಲ್ಲಿ ಬೇರೆ ಬೇರೆ ಘಟನೆಗಳು ನಡೆಯುತ್ತೆ. ಅದು ಸಹ ಇದ್ರ ಜೊತೆಗೆ ಅದು ಅಂತ. ಆಮೇಲೆ ಅವರು ಬಾಂಬೆಗೆ ರವಿಶಂಕರ್ ಅವ್ರು ಬರ್ತಾರೆ. ಅವ್ರ ಅಣ್ಣ ರಾಜೇಂದ್ರ ಶಂಕರ್ ಅಂತ ಅಲ್ಲಿರ್ತಾರೆ. ಆತನ ಹೆಂಡತಿ ಲಕ್ಷ್ಮೀ ಶಂಕರ್ ಅಂತ. ಆ ಲಕ್ಷ್ಮೀ ಶಂಕರ್ ಅವರ ತಂಗಿ ಕಮಲಾ ಅಂತ, ಅವರೆಲ್ಲ ಬಟ್ಟೆ ಇರ್ತಾರೆ. ಇವರು ಸಹ ಒಂದು ಕೋಣೆ ಅಲ್ಲಿ ಮಾಡ್ಕೊಂಡು ಅವ್ರು ಬರ್ತಾರೆ.
ಅಲ್ಲಿ ಮದುವೆ 41ನೇ ಇಸವಿಯಲ್ಲಿ ಮದುವೆ ಆಗುತ್ತೆ. 42ರಲ್ಲಿ ಒಬ್ಬ ಮಗನ ಹುಡ್ತಾನೆ, ಶುಭೇಂದು ಶಂಕರ್ ಅಂತ ಹೇಳಿ. ಆ ಮಗನ ವಿದ್ಯಾಭ್ಯಾಸಕ್ಕೋಸ್ಕರ, ಇದನ್ನ ಕೆಲಸಕ್ಕೋಸ್ಕರ ಆಕೆ ಮಧ್ಯೆ ಮಧ್ಯೆ ಮೈಹಾರಿ ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರವಿಶಂಕರ್ ಅವರಿಗೆ ಅವರು ಕಮಲಾ ಅವರ ಜೊತೆ ಸ್ನೇಹತನ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಗಂಡ ಹೆಂಡರ ಮಧ್ಯೆ ಸಹಜವಾದ ವಿರಸ, ಈ ರೀತಿ ಮಾತುಕತೆ, ಜಗಳ ಇವು ಪ್ರಾರಂಭ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಅಂತ ಬಂದು ಹೋಗೋದು. ಅದ್ರ ಜೊತೆಗೆ ಮಗನ ಬೆಳೆಸ್ಬೇಕಾಗಿರೋದ್ರಿಂದ ಯಾವುದೇ ಮಾತನಾಡಲು ಎಲ್ಲವನ್ನು ಆಕೆ ಸಹಿಸಿಕೊಂಡು ಆಕೆ ಇರ್ತಾಳೆ. ಇನ್ನು ಮಗನ ಬೆಳವಣಿಗೆ ಮುಖ್ಯ ಅಂತ, ನಾವು ಗಂಡ ಹೆಂಡತಿ ಬೇರೆ ಆದ್ರೆ ಅವನಿಗೆ ತೊಂದರೆ ಆಗತ್ತೆ ಅಂತ ಅದೇ ಮನೇಲೆ ವಾಸ ಮಾಡ್ತಾ ಇರ್ತಾರೆ. ಆಮೇಲೆ ಕಮಲಾ ಅವ್ರಿಗೂ ಮದುವೆ ಆಗತ್ತೆ, ಆಕೆ ಬೇರೆ ಹೋಗ್ತಾಳೆ. ಆಮೇಲೆ ಅಷ್ಟು ತುಂಬಾ ಕಷ್ಟದಲ್ಲಿದ್ದಂತ ದಂಪತಿಗಳು ಕಡೆಗೆ ಡೆಲ್ಲಿ AR ನಲ್ಲಿ ಅವರಿಗೆ ಡೈರೆಕ್ಟರ್ ಆಗಿ ಕೆಲಸ ಸಿಗತ್ತೆ. ಅಲ್ಲಿಗೆ ಎಲ್ರೂ ಸಹ ಹೋಗ್ತಾರೆ. ಅಲ್ಲಿ ಸ್ವಲ್ಪ ವರ್ಷಗಳ ಕಾಲ ಇರ್ತಾರೆ. ಅಲ್ಲಿ ಒಂದು 5-6 ಕಡೆ ಮಾತ್ರ ಒಟ್ಟಿಗೆ ಕನ್ಸರ್ಟ್ ಕೊಡುವಂಥದ್ದು ಬರುತ್ತೆ, ಕೊಡ್ತಾರೆ. ಆದ್ರೆ ಅದು ದೈವ ವಿಧಿ. ಈಕೆಯ ಒಂದು ಏನು ನುಡಿಸ್ತಾ ಇದ್ರು ಅದು ಜಾಸ್ತಿ ಮನ್ನಣೆಯನ್ನು ಪಡೆಯಕ್ಕೆ ಶುರುವಾಗಿರುತ್ತೆ. ರವಿಶಂಕರ್ ಅವ್ರಿಗಿಂತ ಆಕೆಯ ಪ್ರತಿಭೆ ತುಂಬಾ ಜಾಸ್ತಿ ಇದು. ಅದಕ್ಕೆ ಸಾಮಾನ್ಯ ತಜ್ಞರು ಅವರಿಬ್ಬರನ್ನ ಕಂಪೇರ್ ಮಾಡ್ತಾ ಒಂದು ಹೇಳ್ತಾರೆ, ಯಾರ ಮಟ್ಟ ಯಾವ ರೀತಿ ಅಂತ. ಅದನ್ನ ಅಲ್ಲಾದ್ದೀನ್ ಖಾನ್ ಅವರದ್ದು 100% ಅಂತ ನಾವು ಭಾವಿಸಿದ್ರೆ, ಅನ್ನಪೂರ್ಣ ದೇವಿ ಅವರದ್ದು 80% ಭಾಗ ಆದ್ರೆ ತಗೋಬಹುದು. ಅಲ್ಲಾದ್ದೀನ್ ಖಾನ್ ಅವರದ್ದು 70%, ಅಂದ್ರೆ ಈಕೆಯ ಅಣ್ಣ. ರವಿಶಂಕರ್ ಅವರದ್ದು 40% ಪ್ರತಿಭೆ. ಅಂದ್ರೆ ನಾವು ಯಾರು ವಿಶ್ವವಿಖ್ಯಾತ ಕಲಾವಿದ ಅಂತ ಹೇಳ್ತೀವೋ ಆತನ ಪ್ರತಿಭೆ ಈಕೆಯ ಪ್ರತಿಭೆಗೆ ಹೋಲಿಸಿದ್ರೆ ಅರ್ಧದಷ್ಟು ಅಂತ. ಹಾಗಾಗಿ ಸಹಜವಾಗಿ ಒಂದು ಜಲಸಿ, ಈರ್ಷೆ ಇವೆಲ್ಲ ಬರಕ್ ಶುರು ಆಗಿರುತ್ತೆ. ಎಲ್ಲವನ್ನು ಸಹಿಸ್ಕೊಂಡು ಆಕೆ ಇರ್ತಾಳೆ. ಕಡೆಗೆ ಒಂದ್ಸರಿ ನೀನು ಇನ್ನು ಮುಂದೆ ಪಬ್ಲಿಕ್ ಕನ್ಸರ್ಟ್ ಇದು ಮಾಡ್ಕೂಡ್ದು ಅನ್ನೋ ಒಂದು ಪ್ರಮಾಣವನ್ನ ಆಕೆ ತಗೋತಾರೆ. ಆಗ ಸಂಸಾರ ಉಳಿಸ್ಕೊಳ್ಕೋಸ್ಕರ ಆಕೆ ಯಾರಿಗೂ ಒಪ್ಕೋತಾಳೆ, ನಾ ಇನ್ಮೇಲೆ ಹೊರಗಡೆ ಎಲ್ಲೂ ನಾನು ನುಡ್ಸಲ್ಲ ಅನ್ನೋದು ಅಂತಾರೆ. ಅಲ್ಲಿಂದ ಆಕೆ ಹೊರಗಡೆ ಕಚೇರಿ ಕೊಡೋದು ನಿಂತೋಗುತ್ತೆ. ಆದ್ರೆ ಅದು ಕೇವಲ ಕೆಲವು ದಿವಸಗಳು ಮಾತ್ರ. ಅಷ್ಟೊತ್ತಿಗೆ ಕಮಲಾ ಅಂತಾನೆ ಹೇಳ್ತಿಲ್ಲ, ಆಕೆಯ ಗಂಡ ಆತ ಮರಣ ಹೊಂದಿರ್ತಾನೆ, ಆಕೆ ವಾಪಸ್ ತಂದಿರ್ತಾರೆ. ಕಮಲಾ ಮತ್ತೆ ರವಿಶಂಕರ್ ಇಬ್ರು ಸಹ ಅಮೆರಿಕಕ್ಕೆ ಹೋಗಿ ಅಲ್ಲೇ ಅವರು ವಾಸ ಮಾಡ್ತಾರೆ. ಕಮಲಾ ಅವ್ರು ನಾವು ನೆನ್ಕೋಬೇಕಂದ್ರೆ ರವಿಶಂಕರ್ ಅವರ ಒಂದು ಬೆಳವಣಿಗೆಯಲ್ಲಿ ಆಕೆಯ ಪಾತ್ರ ತುಂಬಾ ಹಿರಿದು. ಆಕೆಯ ಸಹಾಯದಿಂದ ಅವರು ಮುಂದೆ ತುಂಬಾ ಉನ್ನತವಾದ ಪ್ರಶಸ್ತಿ ಎಲ್ಲಾ ರೀತಿ ಇದಕ್ಕೆ ಅವರು ಒಂಥರ ಪ್ರೋತ್ಸಾಹವನ್ನು ತಗೋತಾರೆ. ಜಗತ್ತಿನಾದ್ಯಂತ ಅತ್ಯಂತ ಪ್ರಖ್ಯಾತ ಆಗ್ತಾರೆ. ಅದರಲ್ಲಿ ಆಕೆಯ ಪಾಲು ಸಾಕಷ್ಟಿದೆ, ಅದು ಅವರ ಕಥೆ. ಇಲ್ಲಿ ಈಕೆ ಮಗನ್ನ ಬೆಳೆಸ್ತಾ ಹೋಗ್ತಾಳೆ. ಮಗನ್ನ ತಂದೆ ಹೆಸರನ್ನ ಕರ್ಕೊಂಡ್ಬಂದು ಅಲ್ಲೂ ಕಲಿತಾ ಇರ್ತಾನೆ, ತಾನು ಹೇಳ್ಕೊಡ್ತಾ ಇರ್ತಾಳೆ. ಇಲ್ಲಿ ಅವರು ಅದೇ ಒಂದು ವಯಸ್ಸಿಗೆ ಬಂದಾಗ ತಂದೆ ವಾಪಸ್ ಇಲ್ಲಿ ರವಿಶಂಕರ್ ಬಂದಿರ್ತಾರೆ. ಮಗನ್ನ ಬಾ ಅಂತ ಅಲ್ಲಿ ಮತ್ತೆ ಕರ್ಕೊಂಡು ಹೋಗ್ತಾರೆ. ಈಕೆ ಅವ್ರು ಕರ್ಕೊಂಡು ಹೋಗೋದು ಈಕೆಗೆ ಇಷ್ಟ ಇರಲ್ಲ, ಮಗ ತನ್ನ ಜೊತೆ ಇಲ್ಲಿ ಚೆನ್ನಾಗಿ ಕಲೀಲಿ ಅಂತ. ಆದ್ರೆ ಅಪ್ಪನ ಒಂದು ವರ್ಚಸ್ಸು ಎಲ್ಲ ಅತ್ಯಂತ ಪ್ರಸಿದ್ಧಿಯಾದಂತ ಕಲಾಕಾರ ಆಗಿರ್ತಾನೆ. ಹಾಗಾಗಿ ಅಪ್ಪನ ಜೊತೆ ನನಗೊಂದು ಒಳ್ಳೆ ಅವಕಾಶ ಇರುತ್ತೆ ಅಂತ ಅಲ್ಲಿ ಅಮೆರಿಕಕ್ಕೆ ಹೋಗ್ತಾನೆ ಮಗ ಶುಭೇಂದು ಶಂಕರ್. ಅಷ್ಟೊಳಗೆ ಆತ ಸ್ವಲ್ಪ ಆರ್ಟ್ಸ್ ಸಹ ಕಲಿತಾ ಇರ್ತಾನೆ JJ ಸ್ಕೂಲ್ ಆಫ್ ಆರ್ಟ್ಸ್ ಅಲ್ಲಿ. ಹಾಗಾಗಿ ಆರ್ಟ್ಸ್ ಅಂದ್ರೆ ಚಿತ್ರಕಲೆ ಮುಂದುವರಿಬೇಕು, ಸಂಗೀತದಲ್ಲಿ ಮುಂದುವರಿಬೇಕು, ಇವೆಲ್ಲ ದ್ವಂದ್ವದಲ್ಲೇ ಸಿಗುತ್ತಾನೆ. ಆತನ ಮದುವೆನೂ ಆಗತ್ತೆ. ಆದ್ರೆ ಕಡೆಗೆ 90ನೇ ಇಸವಿಯಲ್ಲಿ ಅತ್ಯಂತ 50 ವರ್ಷ ಆಗಿದ್ದಾಗ ಆತ ಮರಣವನ್ನು ಹೊಂದ್ತಾರೆ. ಅಲ್ಲಿಗೆ ಅವರ ಜೀವನ ಗಂಡ ಒಂದು ಕಡೆ, ಮಗನೂ ಇಲ್ಲ, ಈ ರೀತಿಯ ಒಂದು ಒಂಟಿ ಜೀವನವನ್ನು ಆರಂಭಿಸ್ತಾರೆ. ಅರೆ ಅವ್ರನ್ನ ಹೇಳಿದ್ರೆ AR ಡೆಲ್ಲಿನಲ್ಲಿ ಇದ್ದಾಗ ಅವರಿಗೆ ಆ ಪಕ್ಕದ ಮನೆ ಇಂದಿರಾ ಗಾಂಧಿ ಅವರ ಮನೆ ಅಂತ. ಇಂದಿರಾ ಗಾಂಧಿ ಅವರು ತುಂಬಾ ಆತ್ಮೀಯರಾಗಿದ್ರು ಅಂತ ಹೇಳ್ತಾರೆ. ಅವರು ಇಬ್ರು ವಾಕಿಂಗ್ ಹೋಗೋರಂತ, ಏನ್ ಮಾತಾಡ್ತಾ ಇದ್ರು ಅಂತ ಗೊತ್ತಿಲ್ಲ ಅಂತ ತಮಾಷೆಗೆ ಹೇಳ್ತಾರೆ. ಯಾಕಂದ್ರೆ ಈಕೆಗೆ ಪಾಲಿಟಿಕ್ಸ್ ಗೊತ್ತಿಲ್ಲ, ಆಕೆಗೆ ಸಿತಾರ್ ಗೊತ್ತಿಲ್ಲ ಅಂತ. ಅದು ಇಬ್ರು ಆತ್ಮೀಯವಾಗಿ ನಡ್ಕೊಂಡು ಹೋಗೋರು. ಆದ್ರೆ ಈ ಆತ್ಮೀಯತೆಯನ್ನ ಮುಂದೆ ಎಷ್ಟೇ ಕಷ್ಟ ನಷ್ಟಗಳಿಗೆ ಒಳಗಾದರೂ ಸಹ ಆಕೆ ಅವರ ಸಹಾಯವನ್ನ ಕೇಳಲಿಲ್ಲ ಅಂತ. ಸ್ವತಂತ್ರ ಜೀವಿಯಿಂದ ಅತ್ಯಂತ ಸ್ವತಂತ್ರ ಜೀವಿ, ಯಾವುದೇ ಕಾರಣಕ್ಕೂ ಆಕೆ ಸಹಾಯವನ್ನು ಕೇಳಲಿಲ್ಲ. ಬದಲಾಗಿ ಇಂದಿರಾ ಗಾಂಧಿ ಅವರೇ ಈಕೆಯ ಸಹಾಯವನ್ನು ಕೇಳಬೇಕಾದ ಒಂದು ಪ್ರಸಂಗ ಬಂತು, ಅದನ್ನ ಮುಂದೆ ಹೇಳ್ತೀನಿ. ಆದ್ರೆ ಹೀಗೆ ತಾನು ಕಚೇರಿ ಕೊಡದೇ ಇದ್ರು ಸಹ ಯಾರಿಗೂ ಹೇಳ್ಕೊಡ್ಬಾರ್ದು ಅಂತ ಏನಿರಲ್ವಲ್ಲ. ಹಾಗಾಗಿ ಶಿಷ್ಯರನ್ನ ಆಕೆ ಬೆಳೆಸ್ತಾ ಹೋಗ್ತಾಳೆ. ಕಲ್ಕತ್ತಾದಲ್ಲಿ ಅವರನ್ನ ಅಷ್ಟೊತ್ತಿಗೆ ಒಂದು ಕಾಲೇಜನ್ನು ಓಪನ್ ಮಾಡಿರ್ತಾರೆ, ಮ್ಯೂಸಿಕ್ ಕಾಲೇಜ್. ಅಲ್ಲಿ ಸ್ವಲ್ಪ ವರ್ಷ ಕೆಲಸ ಮಾಡ್ತಾರೆ. ಆಮೇಲೆ ವಾಪಸ್ ಬಂದು ಬಾಂಬೆನಲ್ಲಿ ನ್ಯಾಷನಲ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಅಲ್ಲಿ ಶಿಕ್ಷಕಿಯ ಕೆಲಸ ಮಾಡ್ತಾರೆ. ಆಮೇಲೆ ತನ್ನ ಮನೆಯಲ್ಲೇ ಎಲ್ಲಾರು ಬಿಟ್ಟೋದ್ಮೇಲೆ ಅಷ್ಟೊಂದು ದೊಡ್ಡ ಮನೆ ಇರಕ್ಕೆ ಸಾಧ್ಯ ಇರಲ್ಲ. ಹಾಗೆ ಒಂದು ಚಿಕ್ಕ ಮನೆ 6A ಆಕಾಶ್ ಗಂಗಾ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ತನ್ನ ಇಡೀ ಜೀವನವನ್ನು ಆಲ್ಮೋಸ್ಟ್ 30ನೇ ವಯಸ್ಸಿಂದ 92ನೇ ವಯಸ್ಸಿನವರೆಗೂ ಅಲ್ಲಿ ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಆಕೆ ಕಳೀತಾರೆ. ಆಕೆ ಅನೇಕ ಹತ್ತಾರು ಜನ ಒಳ್ಳೊಳ್ಳೆಯ ಶಿಷ್ಯನ ತಯಾರು ಮಾಡ್ತಾರೆ.
ಪ್ರಾಯಶಃ ಆಕೆಯ ಒಂದು ಕೊಡುಗೆ ಏನು ಅಂತ ಗೊತ್ತಾಗೋದು ಆ ಶಿಷ್ಯರನ್ನ ನಾವು ಅಧ್ಯಯನ ಮಾಡಿದಾಗ್ಲೇನೆ ಅಂತ. ಒಂದು 3-4 ಜನಗಳನ್ನ ಇವತ್ತು ನಾವು ಆರಿಸ್ಕೊಳ್ಳೋಣ. ಆಕೆ ಶಿಷ್ಯರನ್ನ ಹೇಗೆ ಆಕೆ ಬೆಳೆಸ್ತಾ ಇದ್ರು ಅಂತ. ಮೊದಲನೆಯವರು ನಿಖಿಲ್ ಬ್ಯಾನರ್ಜಿ ಅಂತ. ಆಗ ನೋಡಿದ್ರೆ ಆತ ಮೂಲತಃ ಬಂಗಾಳಿ. ಇವರ ತಂದೆ ಹತ್ರ 1 ವರ್ಷ ಕಲ್ತಿರ್ತಾರೆ. ಹಾಗೆ ಹೇಳ್ತಾರೆ, 1 ವರ್ಷ ಕಲಿಬೇಕಾದ್ರೆ ಪ್ರತಿ ದಿವಸ 12ರಿಂದ 14 ಗಂಟೆ ಅಭ್ಯಾಸ ಮಾಡ್ಬೇಕಾಗಿತ್ತು ಅಂತ. ಮತ್ತೆ ಅಲ್ಲಾದ್ದೀನ್ ಖಾನ್ ತುಂಬಾ ಸ್ಟ್ರಿಕ್ಟ್. ಅವ್ರ ಹತ್ರ ಏನ್ ಕೇಳ್ಬೇಕಾದ್ರೆ ತುಂಬಾ ಹೆದರಿಕೆ ಎಲ್ರಿಗೂ ಅಂತ. ಹಾಗಾಗಿ ಮಗಳು ಸಹ ಅಲ್ಲೇ ಇರ್ತಾಳೆ. ಅಪ್ಪನ ಯಾರು ನೋಡಕ್ಕಾಗಲ್ಲ, ಅವ್ರ ಮಗಳನ್ನ ಆಶ್ರಯಿಸ್ತಾರೆ. ಈಕೆ ಅತ್ಯಂತ ಮೃದು ಸ್ವಭಾವದವಳು. ಹಾಗಾಗಿ ತಮ್ಗೆ ಏನೇ ಕಷ್ಟ, ಏನೇ ಡೌಟ್ ಬಂದ್ರು, ಸಂಗೀತದಲ್ಲಿ ಏನೇ ಇದ್ ಮಾಡ್ಬೇಕಾದ್ರೆ ಈಕೆ ಸಹಾಯವನ್ನು ತಗೊಳ್ಳೋರು ಅಂತ. ಆಮೇಲೆ ಅವರು ಕಲ್ಕತ್ತಕ್ಕೆ ನಿಖಿಲ್ ಬ್ಯಾನರ್ಜಿ ವಾಪಸ್ ಬಂದ ಮೇಲೆ ಈಕೆ ಸಹ ಶಿಕ್ಷಕಿಯಾಗಿರ್ತಾಳೆ. ಅಲ್ಲಿ ಯಾವುದೇ ಕಚೇರಿ ಆಗ್ಬೇಕಾದ್ರೂ ನಿಖಿಲ್ ಬ್ಯಾನರ್ಜಿ ಈಕೆನ ಬಂದು ನೋಡ್ತಾ ಇರ್ತಾರಂತೆ. ನೋಡಿ ಆ ಹೊಸ ರಾಗವನ್ನ ಯಾವ್ದಾದ್ರು ನುಡಿಸ್ಬೇಕಾಗಿದ್ರೆ ಈಕೆ ಮುಂದೆ ನುಡಿಸಿ, ಈಕೆ ಸರಿ ಅಂತ ಹೇಳಿದ ಮೇಲೆ ಮುಂದೆ ನುಡಿಸ್ತಾ ಇರ್ತಾರೆ ಅಂತ. ಹಾಗೆ ಪ್ರತಿ ಎಂತಹ ದೊಡ್ಡ ಕಲಾವಿದ ಆದ್ರೂ ಆತನ ಅದ್ಭುತವಾದ ಕಲಾವಿದ ಅಂತಾರೆ, ಮಾಸ್ಟರ್ ಕ್ರಾಫ್ಟ್ ಮನ್ ಅಂತ. ಒಂದು ಕಂಪ್ಯಾರಿಸನ್ ತರ ಹೇಳ್ತಾರೆ. ಈಗ ರವಿಶಂಕರ್, ವಿಲಾಯತ್ ಅಂತ ಇವ್ರು ಸಹ ಅತ್ಯಂತ ಪ್ರಸಿದ್ಧರು. ಇವರ ಸಂಗೀತ ಎಲ್ಲ ಆಡಿಯನ್ಸಿಗಾದ್ರೆ ನಿಖಿಲ್ ಬ್ಯಾನರ್ಜಿ ಅವ್ರ ಸಂಗೀತ ಸರಸ್ವತಿಗೋಸ್ಕರ ಅಂತ. ಆ ಮಟ್ಟದ ಕಲಾವಿದ ಅವರು. ಅಂದ್ರೆ ಎಷ್ಟೇ ದೊಡ್ಡ ಕಲಾವಿದ ಆದ್ರೂ ಎಲ್ಲಾರಲ್ಲೂ ಒಂದು ಅದು ದೋಷ ಅಂತ ಹೇಳಕ್ಕಾಗಲ್ಲ, ಅದೊಂದು ಗುಣ ಇದ್ದೇ ಇರುತ್ತೆ. ಅಂದ್ರೆ ಯಾರು ಪ್ರಸಿದ್ಧರಾಗಿರ್ತಾರೋ ಅವರನ್ನ ನಾನು ಅನುಕರಿಸಬೇಕು ಅಂತ ಒಂದಿರುತ್ತೆ. ಹಾಗಾಗಿ ವಿಲಾಯತ್ ಖಾನ್ ಅವರನ್ನ ಅನುಕರಿಸುವಂಥದ್ದು ಅಥವಾ ರವಿಶಂಕರ್ ಅನುಕರಿಸಬೇಕು ಅಂತ ಅವರು ಸಾಮಾನ್ಯವಾಗಿ ಹೋಗುತ್ತಾ ಇರ್ತಾರೆ. ಆಗ ಈಕೆ ಹೇಳ್ತಾ ಇರ್ತಾರಂತೆ, ಇಮಿಟೇಷನ್ ಇಸ್ ಇಮಿಟೇಷನ್. ಯಾರನ್ನು ಇಮಿಟೇಷನ್ ಮಾಡಬಾರ್ದು ಅಂತ. ನಿನ್ನದೇ ಒಂದು ಸ್ವತಂತ್ರವಾದ ವ್ಯಕ್ತಿತ್ವ ಇದೆ, ನಿನ್ನದೇ ಒಂದು ಗುಣ ಇದೆ, ನಿನ್ನದೇ ಒಂದು ಆಪ್ಟಿಟ್ಯೂಡ್ ಇದೆ, ಅದನ್ನ ಬೆಳೆಸ್ಕೊಳ್ಳಿ ಅಂತ. ಹಾಗಾಗಿ ಇಲ್ಲದೆ ಇದ್ರೆ ನೀನು ಬೆಳೆಯಕ್ಕಾಗಲ್ಲ ಅಂತ. ಇಮಿಟೇಷನ್ಗೆ ಒಂದು ಮಿತಿ ಇರುತ್ತೆ. ಹಾಗಾಗಿ ಬೇರೆಯವ್ರನ್ನ ಫಾಲೋ ಮಾಡ್ಬೇಡ, ನಿಂದನ್ನೇ ನೀನು ಯಾವಾಗಲೂ, ನಿನ್ನಲ್ಲೇ ಒಂದು ವಿಶೇಷವಾದ ಒಂದು ಗುಣ ಇರುತ್ತೆ, ಆ ಗುಣದ ಮೂಲಕ ನೀನು ಆ ಒಂದು ಸಂಗೀತವನ್ನ ಅಭಿವೃದ್ಧಿ ಪಡಿಸ್ಕೊ ಅಂತ ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇರ್ತಾರೆ. ನೀ ಇಮಿಟೇಷನ್ ಮಾಡಿದ ನಂತರ ಬರ್ಲೇಬೇಡ ಅಂತ. ಆತನ ತಯಾರಿ ಮಾಡೋದ್ರಿಗೆ ಅತ್ಯದ್ಭುತವಾದ ಕೆಲಸ ಈಕೆ ಮಾಡಿರ್ತಾರೆ. ದುರದೃಷ್ಟವಶಾತ್ ಆತ ಸಣ್ಣ ವಯಸ್ಸಲ್ಲಿ ಆತ ಮರಣ ಹೊಂದ್ತಾರೆ. ಹಾಗಾಗಿ ಅನ್ಕೋತಾಳೆ, ಚಿಕ್ಕ ತಮ್ಮ ಒಬ್ಬ ಮರಣ ಹೋದ ಅಂತ ಆಗ ಆಕೆ ಪೇಚಾಡ್ಕೊತಾರೆ ನಿಖಿಲ್ ಬ್ಯಾನರ್ಜಿ. ಬಿಟ್ರೆ ನಾವು ತುಂಬಾ ಕೇಳಿರುವಂತ ಹೆಸರು ಹರಿಪ್ರಸಾದ್ ಚೌರಾಸಿಯಾ. ನಾವೆಲ್ಲರೂ ಕೇಳೇ ಇರ್ತೀವಿ. ಇವತ್ತು ವಿಶ್ವದಾದ್ಯಂತ ಅತ್ಯಂತ ಪ್ರಸಿದ್ಧ ಬಾನ್ಸುರಿ ವಾದಕ. ಅವರದ್ದೇ ಶಾಲೆ ದೇಶದ ಬೇರೆ ಬೇರೆ ಕಡೆ ಇದೆ ಹರಿಪ್ರಸಾದ್ ಚೌರಾಸಿ ಅವರು. ಹರಿಪ್ರಸಾದ್ ಚೌರಾಸಿ ಅವರು ಶಿಷ್ಯ ಮೈಸೂರಲ್ಲೂ ಇದ್ದಾರೆ. ಅದು ಒಂದು ರೀತಿ ಹೆಮ್ಮೆ. ಅಂದ್ರೆ ಅನ್ನಪೂರ್ಣಾದೇವಿಯರ ಶಿಷ್ಯ ಪರಂಪರೆ ಮೈಸೂರಲ್ಲಿದ್ದಾರೆ ಅಂತ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಹರಿಪ್ರಸಾದ್ ಚೌರಾಸಿಯಾ ಅವ್ರದೊಂದು ಅದ್ಭುತವಾದ ಕಥೆ. ಅವರ ತಂದೆ ಒಬ್ಬ ರೆಸ್ಲರ್, ಕುಸ್ತಿಪಟು. ಮಗನು ಕುಸ್ತಿ ಆಡ್ಕೊಂಡಿರ್ಲಿ ಅಂತ ಮಗನಿಗೆ ಈ ರೀತಿ ಫ್ಲೂಟ್ ಇದನ್ನು ಬಾನ್ಸುರಿಯನ್ನು ಬಾರಿಸ್ಬೇಕು ಅಂತ ಯಾಕೋ ಸ್ವಲ್ಪ ಕಲ್ತಿರ್ತಾರೆ. ಅದರ ಆಧಾರದ ಮೇಲೆ ಕಟಕ್ ನಲ್ಲಿ ಅವರಿಗೆ AR ನಲ್ಲಿ ಕೆಲಸ ಸಿಗುತ್ತೆ. ತಂದೆಗೆ ಇಷ್ಟ ಇರಲ್ಲ, ಅದು ನನ್ಗೆ ಬಿಟ್ಟು ಹೋಗ್ತೀಯಾ ಅಂತಾರೆ. ಆದ್ರೆ ಅದಕ್ಕೆ ಇದ್ರಲ್ಲಿ ನಾನು ಮುಂದುವರಿಬೇಕಾದ್ರೆ ಬಿಡ್ಲೇಬೇಕಾದ ಸಂದರ್ಭ ಅಂತ ಬೇಜಾರು ಮಾಡ್ಕೊಂಡು ಅವ್ರು ಕಟಕ್ಗೆ ಹೋಗಿರ್ತಾರೆ. ಅಲ್ಲಿಂದ ಅವರು ಬಾಂಬೆಗೆ ಬರ್ತಾರೆ. ಬಾಂಬೆಗೆ ಬಂದಾಗ ಅಲ್ಲಿ ಅವರಿಗೆ ಫಿಲಂ ಮ್ಯೂಸಿಕ್ ಡೈರೆಕ್ಟರ್ಗಳು ಪರಿಚಯ ಆಗುತ್ತೆ. ಅದು ಮದನ್ ಮೋಹನ್ ಇರ್ಬೋದು ಅಥವಾ OP ನಯ್ಯಾರ್ ಇರ್ಬೋದು ಅಂತ ಎಲ್ಲ ಅದ್ಭುತವಾದ ಸಂಗೀತ ನಿರ್ದೇಶಕರು ಅವ್ರ ಹತ್ರ ಕೆಲಸ ಮಾಡ್ತಾರೆ. ಇವರ ಒಂದು ಪ್ರತಿಭೆ ಅವರಿಗೆ ಬೇಕಾದಷ್ಟು ಸಿನಿಮಾ ಸಂಗೀತಕ್ಕೆ ಅವ್ರನ್ನ ಅದ್ಭುತವಾಗಿ ಬಳಸ್ಕೊತಾ ಇರ್ತಾರೆ ಸಿನಿಮಾ ಸಂಗೀತದಲ್ಲಿ. ಆದ್ರೆ ಇವರಿಗೆ ಒಂದು ಸಮಾಧಾನ ಇರಲ್ಲ. ಅಂದ್ರೆ ನನ್ನ ಕೊಳಲಿಂದ ಬರ್ಬೇಕಾಗಿರೋ ನಾದ ಬರ್ತಾ ಇಲ್ಲ ಅದು ಅಂತ. ಅಂದ್ರೆ ಸಿನಿಮಾಕ್ಕೆ ನಾ ಏನ್ ನೋಡಿಸ್ತೀನಿ ಅದು ಸಾಲದು ಅದು ಅಂತ. ಹಾಗಾಗಿ ವಿಶೇಷವಾಗಿ ಅದನ್ನ ನಾನು ಅಧ್ಯಯನ ಮಾಡ್ಬೇಕು, ಅದರಲ್ಲಿ ನಾನು ಇನ್ನು ಸಾಧನೆ ಮಾಡ್ಬೇಕು ಅಂತ ಆಸೆ ಇದೆ. ಹಾಗಾಗಿ ಯಾರು ಗುರು ಅಂತ ಆಗಿನ ಕಾಲದಲ್ಲಿ ಹೊಳೆದಿದ್ದೆ ಇವರು ಅನ್ನಪೂರ್ಣ ಅವರ ಸ್ಥಾನ. ಆದ್ರೆ ಅಷ್ಟು ಸುಲಭವಾಗಿ ಆಕೆಯ ಒಂದು ಭೇಟಿಯಾಗೋದಾಗ್ಲಿ, ಆಕೆ ಶಿಷ್ಯತ್ವ ತೆಗೆದಾಗ್ಲಿ ಸುಲಭವಾದ ಮಾತಲ್ಲ. ಯಾರಿಗಾರು ಹೇಳಿದ್ರೆ ಇಲ್ಲ ನಗ್ತೋರಂತೆ. ಅಲ್ಲ, ನೀನೊಬ್ಬ ಫಿಲಮ್ ಅನ್ನು ನುಡಿಸೋನು, ನಿನ್ನಲ್ಲಿ ಯಾಕೆ ಅವ್ರು ತಗೋತಾರೆ? ನಿಂದು ನೋಡಿದ್ರೆ ಕೊಳಲು, ಅವ್ರು ನೋಡಿದ್ರೆ ಸುರುಪಹ, ಎಲ್ಲವೂ ಬೇರೆ ಬೇರೆ ಇರ್ತದೆ, ನೀನ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ ಅಂತ. ಅದೇ ಒಂದು ಹಠ. ಯಾವತ್ತಾದ್ರೂ ಈ ಒಂದು ಗೋಡೆಯನ್ನು ದಾಟಿ ಆಕೆನ ನಾನು ಭೇಟಿ ಮಾಡ್ತೀನಿ, ಒಂದು ಅವಕಾಶವನ್ನು ತಗೋತೀನಿ ಅಂತ. ಹಾಗೆ ಒಂದ್ 2 ಸರಿ ಹೋದಾಗ ಆಕೆ ನಿರಾಕರಿಸ್ಬಿಟ್ಟಿರ್ತಾರೆ. ಫಿಲಮ್ನವ್ರಿಗೆಲ್ಲ ಹೇಳ್ಕೊಡಕ್ಕಾಗಲ್ಲ ಅನ್ಬಿಡ್ತಾರಂತೆ. ಆದ್ರೆ ಪದೇ ಪದೇ ಹೋಗಿ ಕೇಳ್ಕೊಂಡ್ಮೇಲೆ ಆಯ್ತು ಅಂತ. ಯಾಕೆಂದ್ರೆ ಆ ತಂದೆ ಒಂದು ಹೇಳಿರ್ತಾರಂತೆ, ಯಾರಿಗೆ ಒಂದು ಕಲಿಯಲೇಬೇಕಿರೋ ಒಂದು ದಾಹ ಇದೆ ಅವನಿಗೆ ಕಲಿಸ್ತೇ ಇದೆ ಅದು ಪಾಪ ಆಗತ್ತೆ. ಹಾಗೆ ಯಾರಿಗೆ ಕಲಿಯಕ್ ಇಷ್ಟ ಇರಲ್ಲ, ಅವ್ನ ಮಗ ಇರ್ಬೋದು, ಅವನಿಗೆ ಕಲ್ಸೋದು ಒಂದು ಪಾಪ ಅಂತ. ಹಾಗೆ ನಿಮ್ಗೆ ಇಚ್ಛೆ ಇರೋದ್ರಿಂದ ಕಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಅಲ್ಲಿ ತನಕ ಏನ್ ಕಲ್ತಿರ್ತಾರೆ ಇವ್ರದಕ್ಕೂ ತುಂಬಾ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ಬಿಗಿನಿಂಗ್ ಅಂದ್ರೆ ಮೊದಲಿಂದಲೇ ಶುರು ಮಾಡ್ತಾರೆ. ಎಷ್ಟೊಂದ್ಸರಿ ಅವ್ರಿಗೆ ಹೇಳೋದು ಕೊಳಲು ಬೇರೆ ಸುಲಭ, ಆಕೆ ಎಲ್ಲವನ್ನು ಸಹ ವೋಕಲ್ ಆಗಿ ಹೇಳ್ಕೊಟ್ಟೆ ಹೇಳ್ತಾ. ಆಕೆ ಯಾವ ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಇರಲ್ಲ, ಅವರು ಓರಲ್ ಆಗಿ ಹೇಳ್ತಾ ಇರ್ತಾರೆ, ಅದನ್ನ ನುಡಿಸ್ತಾ ಹೋಗ್ಬೇಕು ಅಂತ.
ಎಷ್ಟೊಂದ್ಸರಿ ಹರಿಪ್ರಸಾದ್ ಅವ್ರಿಗೆ ಅನ್ಸತ್ತಂತೆ ಈ ತರ ಕೊಳಲನ್ನ ನುಡ್ಸಕ್ಕಾಗತ್ತಾ ಅಂತ. ಯಾಕೆ ಸಾಧ್ಯ ಇಲ್ಲ ನೀನು ಅಂತ. ಯಾವುದೋ ಒಂದು ವಾದ್ಯವನ್ನ ಅನುಸರಿಸೋದಲ್ಲ, ಪ್ರತಿಯೊಂದು ವಾದ್ಯಕ್ಕೂ ಅದರದ್ದೇ ಆದಂತ ವಿಶೇಷತೆಗಳಿರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಆ ರೀತಿ ನುಡಿಸ್ಬೇಕು ಅಂತ. ಯಾವುದೋ ಒಂದ್ ವಾದ್ಯದಲ್ಲಿ ಬಂದ್ ರೀತಿ ಇನ್ನೊಂದ್ ರೀತಿ ನುಡ್ಸೋಂಥದ್ದಲ್ಲ ಅಂತ. ಈ ರೀತಿ ಅವರನ್ನ ನಿಧಾನಕ್ಕೆ ಒಂದು ಅದು ಚೆನ್ನಾಗಿ ಹೇಳ್ತಾರೆ ಅದನ್ನ. ಒಂದು ಮಹಿಷನ್ ಕೊಂದ ಅಷ್ಟ ಲಕ್ಷ್ಮಿಯರಿಗೆ ಒಂದಾಗುತ್ತೊಂದು ಆಯುಧ ಜೋಡಿಸ್ತಾ ಹೋಗ್ತಂತೆ. ಹಾಗೆ ಕೊಳಲಿಗೆ ಬೇರೆ ಬೇರೆ ಇದನ್ನ ಎರಿತಾ ಒಂದು ಅತ್ಯಂತ ಪ್ರಬುದ್ಧವಾದ ಒಂದು ಬಾನ್ಸರಿ ವಾದಕನಾಗಿ ಆತನ ತಯಾರು ಮಾಡ್ತಾರೆ. ಅವರಿಗೆ ಆಟಕ್ಕೆ ಬರೀ ಗುರು ಮಾತ್ರ ಅಲ್ಲ, ಮಾ ಅಂತ ಹರಿಪ್ರಸಾದ್ ಚೌರಸಿಯಾ ಒಂದ್ ಕಡೆ ಹೇಳ್ಕೊಂಡಿದ್ದಾರೆ, ನಾನು ಜಗತ್ತಿನಲ್ಲೇ ನನ್ನಷ್ಟು ಅದೃಷ್ಟಶಾಲಿ ವ್ಯಕ್ತಿ ಯಾರೂ ಇಲ್ಲ ಅಂತ. ನನಗೆ ಅಂತಹ ಗುರು ಮತ್ತೆ ಮಾ ಇಬ್ರು ಬಟ್ಟೆ ಸಿಕ್ರು ಅಂತ. ಆಕೆ ಎಲ್ಲರಿಗೂ ಗುರು ಆಗಿದ್ರು, ಅದೇ ರೀತಿ ತಾಯಿಯ ರೀತಿ ಆಕೆ ನೋಡ್ತಾ ಇದ್ರು ಅಂತ. ಕಲಿಸಬೇಕಾದ್ರೆ ತುಂಬಾ ಸ್ಟ್ರಿಕ್ಟ್, ಕಲಿಸಾದ ಮೇಲೆ ಅಷ್ಟು ಆತ್ಮೀಯ ಅಂತ. ಹಾಗೆ ಆತನಿಗೆ ಅಂದ್ರೆ ಶಿಷ್ಯನ ಪ್ಲಸ್ ಏನು ಮೈನಸ್ ಏನು ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋರು, ಅದಕ್ಕೆ ತಕ್ಕಂತೆ ಆತನ ಬೆಳೆಸ್ತಾ ಹೋಗೋರು. ಇವತ್ತು ಹರಿಪ್ರಸಾದ್ ಚೌರಸಿಯಾ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಒಬ್ಬ ಅದ್ಭುತವಾದ ಬಾನ್ಸರಿ ವಾದಕರಾಗಿ ಬೆಳೆದಿದ್ದಾರೆ. ಅವರ ಶಿಷ್ಯರೇ ಇವತ್ತು ಪ್ರಖ್ಯಾತರಾಗಿ ಇವತ್ತು ಎಲ್ಲ ಕಡೆ ಇದ್ದಾರೆ. ಆತನನ್ನು ಬೆಳೆಸೋದ್ರಲ್ಲಿ ಈಕೆಯ ಪಾತ್ರ ಅತ್ಯಂತ ಮಹತ್ವದಂತ. ಇನ್ನೊಬ್ರು ಇದೇ ತರ ನಿತ್ಯಾನಂದ ಹಳದಿಪುರ್ ಅಂತ ಬೇಸಿಕಲಿ ಫ್ಲೂಟಿಸ್ಟ್. ಅವರು ಸ್ವಲ್ಪ ವರ್ಷ ನಾವು ಪನ್ನಾಲಾಲ್ ಘೋಷ್ ಅಂತ ನಾನು ಆಗ್ಲೇ ಹೇಳಿದೆ, ಆತನ ಸಹ ಅಲ್ಲಾದೀನ್ ಖಾನ್ ಅವರ ಶಿಷ್ಯನೇ. ಅವರ ಹತ್ರ ಕಲಿತಾ ಇರ್ತಾರೆ. ಆತ ಸಣ್ಣ ವಯಸ್ಸಿಗೆ ಪನ್ನಾಲಾಲ್ ಘೋಷ್ ಅವರು ಮರಣ ಹೊಂದ್ತಾರೆ. ಮುಂದೆ ಯಾರ ಹತ್ರ ಕಲಿಯೋದು ಅಂತ ಒಂದು ಮನಸ್ಸು ಕಾಡ್ತಾ ಇರುತ್ತೆ. ಆಮೇಲೆ ಪನ್ನಾಲಾಲ್ ಘೋಷ್ ಅವರ ಅಳಿಯ ದೇವೇಂದ್ರ ಮುರುಡೇಶ್ವರ್ ಅಂತ ಅವ್ರ ಹತ್ರ ಕಲಿತಾ ಇರ್ತಾರೆ. ಅದ್ರ ಒಂದು ಸಮಾಧಾನ ಇರಲ್ಲ. ಅಂದ್ರೆ ನಾನು ಇನ್ನು ಕಲಿಬೇಕಾದ ರೀತಿ ಆಗ್ತಾ ಇಲ್ಲ ಅಂತ ಒಂದು ಕೊರಗಿರುತ್ತೆ. ಕಲಿಸ್ರೆ ಈಕೆ ಹತ್ರ ಕಲಿಬೇಕು ಅಂತ. ಎಷ್ಟೊಂದ್ಸರಿ ದೇವೇಂದ್ರ ಮುರುಡೇಶ್ವರ್ ಜೊತೆ ಅವ್ರ ಮನೆಗೆ ಹೋಗಿರ್ತಾರೆ, ಕೇಳೋದಕ್ಕೆ ಸಂಕೋಚ ಆಗಿರುತ್ತೆ. ಯಾಕೆ ಕೇಳಿರಲ್ಲ ಅಂತ, ಏನಂತಾರೋ ಏನೋ ಅಂತ. ಹಾಗೆ ಒಂದ್ಸರಿ ರಾಜೀವ್ ಸಾರಾನಾಥ್ ಮೈಸೂರಿನವರೇ, ಅವರು ಸಹ ಅನ್ನಪೂರ್ಣಾ ದೇವಿಯವರ ಶಿಷ್ಯರೇ. ಅವರು ಅಲಿ ಅಕ್ಬರ್ ಖಾನ್ ಹತ್ರ ಸರೋದ್ ಕಲ್ತಿರ್ತಾರೆ. ಹೆಚ್ಚಿನ ಶಿಕ್ಷಣಕ್ಕಾಗಿ ಅವರು ಅನ್ನಪೂರ್ಣಾ ದೇವಿಯವರ ಹತ್ರ ಬಾಂಬೆಗೆ ಬಂದು ಅಲ್ಲಿ ಕಲಿತಾ ಇರ್ತಾರೆ. ಅವರನ್ನ ಬಿಡೋದಕ್ಕೆ ಎಲ್ಲದಕ್ಕೂ ಇವರೇ ಕರ್ಕೊಂಡು ಹೋಗಿ ಬರ್ತಿರ್ತಾರೆ. ಒಂದು 3 ದಿವಸ ಆಗುತ್ತೆ. ಒಂದ್ಸಲ ರಾಜೀವ್ ಸಾರಾನಾಥ್ ಹೇಳ್ತಾರಂತೆ, ನನ್ನ ಕರ್ಕೊಂಡು ನಮ್ಮ ಮನೆ ಒಳಗೆ ನನ್ನ ಕರ್ಕೊಂಡು ಹೋಗಿ ಅಂತ. ಸರಿ, ಮೇಲ್ಗಡೆ ಹೋಗುತ್ತೆ. ಹಿಂಗ್ ಹೇಳ್ತಾರ ಅವ್ರು ಹಿಂಗೆ ಬಂದಿದ್ದಾರೆ ಅಂತ. ಈತನ ಬಗ್ಗೆ ಗೊತ್ತಿರುತ್ತೆ. ಆತ ಆಗ್ಲೇ AR ಆತ ಅಲ್ಲಿ ಕಲಾವಿದ ಆಗಿರ್ತಾರೆ. ಅವ್ರನ್ನೇ ಬಿಟ್ಕೊಂಡೆ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಕರ್ಸಾಗತ್ತೋ ಒಂದು ಸಿಕ್ಕಿತು ಅವಕಾಶ ಅಂದ್ಬಿಟ್ಟು ಕೇಳ್ಕೊತಾರ ಅವ್ರನ್ನ. ನಾನು ನಿಮ್ಮ ಹತ್ರ ಸಂಗೀತ ಕಲಿನ ಅಂತಿದ್ದೀನಿ, ನೀವು ನಮ್ಗೆ ಹೇಳ್ಕೊಡ್ತೀರಾ? ಅಷ್ಟೊತ್ತಿಗಾಗ್ಲೇ ಆಕಾಶವಾಣಿ ಕಲಾವಿದ ಅವರು ಎಲ್ಲಾ ಕಡೆ ಕಚೇರಿ ಕೊಡ್ತಾ ಇದ್ದಂತವ್ರು, ಅವರೇ ಶಿಷ್ಯರನ್ನ ತಯಾರು ಮಾಡ್ತಾ ಇದ್ರು. ಅಂತಹ ವ್ಯಕ್ತಿ ಬಂದು ಕೇಳ್ಕೊತಾರೆ ಅಂತ. ನೀವು ನನ್ನ ಹತ್ರ ಕಲಿಬೇಕು, ನಿಮ್ಗೆ ಗೊತ್ತಿದೆಯಲ್ಲ ಎಲ್ಲವೂ? ಇಲ್ಲ ನನ್ನ ಸಾಧನೆಗೆ ಬೇಕು, ನೀವು ನಮ್ಗೆ ಹೇಳ್ಕೊಡ್ತೀರಾ ಅಂತ. ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ತಾರಂತೆ. ಸ್ವಲ್ಪ ದಿವಸ ಆಗುತ್ತೆ, ಮತ್ತೆ ಹೋಗಿ ಕೇಳ್ತಾರಂತೆ. ಹಾಗೆ ಎಷ್ಟೊತ್ತಿಗೆ ಮರ್ತೇ ಹೋಗಿರುತ್ತೆ. ಆಮೇಲೆ ಇದು ನನ್ ಬಿಡದೆ ಇಲ್ವಾ? ಆಯ್ತು, ನಾ ಹೇಳ್ಕೊಡ್ತೀನಿ. ಆದ್ರೆ ಒಂದ್ ಮಾತು ಹೇಳ್ತಾರಂತೆ, ತಿಂಗಳಿಗೆ 1 ಸಾರಿ ಬರಕ್ ಹೇಳಿದ್ರು ನನ್ನ ಶಿಷ್ಯರು ಬರೋದ್ ಕಷ್ಟ ಅಂತ ಆಯ್ತು. ನಿತ್ಯಾನಂದ ಅವ್ರಿಗೆ ಅರ್ಥ ಆಗಲ್ಲ. ಅಯ್ಯೋ, ಅದಕ್ಕೆ ನಾನು ಪ್ರತಿ ದಿವಸ ಬರ್ತೀನಿ ಅಂತ. ಸರಿ, ಶುರು ಆಗತ್ತೆ. ಮೊದಲನೇ ದಿವಸ ಹೋಗಿ ಕೂತ್ಕೋತಾರೆ. ಕೂತ್ಕೊಂಡು ಯಮನ್ ರಾಗ, ಅದು ಹಿಂದೂಸ್ತಾನಿನಲ್ಲಿ ಬೇಸಿಕ್ ರಾಗ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸಾಕಷ್ಟು ಇವ್ರಿಗಾಗ್ಲೇ ಗೊತ್ತಿರುತ್ತೆ. ಇವರ ಮನಸ್ಸಲ್ಲಿ ಏನಿರುತ್ತೆ ನನಗೆ ಸಾಕಷ್ಟು ಗೊತ್ತಿದೆ, ಇನ್ನು ಸ್ವಲ್ಪ ಈ ಬ್ರಷ್ ಅಪ್ ಮಾಡೋದು ಅಂತಾರೆ, ಅದಕ್ಕೆ ಫೈನ್ ಟ್ಯೂನ್ ಕೊಡೋದು ಅಂತ, ಅಷ್ಟಾದ್ರೆ ಸಾಕು ಅನ್ನೋ ರೀತಿ ಅವ್ರು ಅನ್ಕೊಂಡಿರ್ತಾರೆ. ಇವ್ರು ನುಡ್ಸಾಗತ್ತೋ ಆಕೆ ಕೆಲವೊಂದು ಹೇಳ್ತಾರೆ, ನುಡಿಸ್ಬೇಕಾಗಿ ಬರುತ್ತೆ ಅಂತ. ಆ ಮೊದಲನೇ ದಿವಸ ಅನುಭವದಿಂದ ಅವ್ರಿಗೆ ಗೊತ್ತಾಗತ್ತೆ, ನಾನು ಒಂದು ಹಿಮಾಲಯ ಪರ್ವತದ ಮುಂದೆ ಕೂತಿರುವಂತ ಒಂದು ಸಣ್ಣ ಪ್ರಾಣಿ ಸೊಳ್ಳೆಗೆ ಸಮಾನ ಅನ್ಸತ್ತಂತವ್ರು. ಅಂದ್ರೆ ನನ್ನಲ್ಲಿರೋ ಅಹಂಕಾರ ಎಲ್ಲ ಹೊರಟೋಯ್ತು ಅಂತ ಹೇಳ್ಕೊತಾರೆ. ಯಾವುದೇ ರೀತಿ ಅಹಂಕಾರ ನನಗೆ ಏನ್ ಗೊತ್ತಿದೆ ಅನ್ಸೋದು ಯಾವುದೂ ಇಲ್ಲ ಅನ್ನೋ. ಆಗ ಅವರು 3 ತೀರ್ಮಾನಗಳನ್ನ ತಗೋತಾರಂತೆ. ಒಂದು, ನಾನು ಆಗ್ಲೇ ಏನ್ ಕೆಲಸದಲ್ಲಿ ಇರ್ತಾರೆ, ಕೆಲಸವನ್ನು ಬಿಟ್ಬಿಡ್ಬೇಕು ಅಂತ. ಪೂರ್ಣ ಸಮಯ ಇದಕ್ಕೆ ಕೊಡ್ಬೇಕಾದಾಗ ಇದ್ರಲ್ಲೆಲ್ಲ ಹಚ್ಕೊಳಕ್ಕಾಗಲ್ಲ, ಇದನ್ನೇ ಮಾಡ್ಬೇಕು ಅಂತ. ಎರಡನೇದು, ಆಗ್ಲೇ ಅವ್ರ ಕಚೇರಿಗಳನ್ನು ನುಡಿಸ್ತಾ ಇರ್ತಾರೆ, ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತಾರೆ, ಪರ್ಫಾರ್ಮೆನ್ಸ್ ಕೊಡೋದ್ ಬಿಡ್ಬೇಕು ಅನ್ಸುತ್ತೆ. ಹಾಗೆ 3ನೇದು, ಶಿಷ್ಯರನ್ನು ಸಹ ತಯಾರು ಮಾಡ್ತಾ ಇರ್ತಾರೆ, ಅದನ್ನು ಬಿಡ್ಬೇಕು ಅಂತ. ಯಾರೋ ಸ್ನೇಹಿತ ಹೇಳ್ಕೊಡೋದು ಅವರು ಆಕೆಗೆ ವಿಷಯ ಗೊತ್ತಾಗತ್ತೆ. ಅವರು ಮೊದಲು 2ನೇದು ಬೇಡ ಅಂತ. ಅಂದ್ರೆ ನೀನ್ ಕೆಲಸ ಬಿಡೋದಾಗ್ಲಿ ಅಥವಾ ಪರ್ಫಾರ್ಮೆನ್ಸ್ ಕೊಡೋದಾಗ್ಲಿ ಬಿಡೋದ್ ಬೇಡ, ಇನ್ನು ನೀನು ಬೇರೆಯವ್ರಿಗೆ ಹೇಳ್ಕೊಡೋ ಅಂತದ್ದು. ಅದಕ್ಕೆ ನಂದು ಏನಿಲ್ಲ, ನಿನ್ಗೆ ಇಚ್ಛೆ ಇದ್ರೆ ನೀನ್ ಮುಂದುವರ್ಸ್ಕೊಂಡು ಹೋಗಪ್ಪ, ಹೇಗಾದ್ರು ಮಾಡುವ. ಆದ್ರೆ ಆಗ ಅವರು ತೀರ್ಮಾನ ಮಾಡ್ತಾರೆ, ನಾನು ಬೇರೆಯವ್ರಿಗೆ ಕೆಲಸ ನಿಲ್ಲಿಸ್ತೀನಿ ಅಂತ. ಅವ್ರನ್ನ ಬೇರೆ ಶಿಷ್ಯರ ಹತ್ರ, ಬೇರೆ ಗುರುಗಳ ಹತ್ರ ಕಳಿಸ್ತಾರೆ. ಇವ್ರು ಕಲಿಯಕ್ ಶುರು ಮಾಡ್ತಾರೆ. ಸಾಯುವ ತನಕ ಅವ್ರ ಜೊತೆ ಉಳ್ಕೊಂಡಂತವ್ರು ಇವರು ನಿತ್ಯಾನಂದ ಹಳದಿಪುರ್.
ಅವರ ಅನುಭವಗಳು ಸಹ ಅತ್ಯಂತ ಹೆಚ್ಚಿನದು. ಒಂದು ಬುಕ್ಕಲ್ಲಿ ಅದನ್ನು ದಾಖಲಿಸಿದ್ದಾರೆ ಅವರು. ಆಕೆ ಬಗ್ಗೆ ಹೇಳ್ತಾರೆ, ಶಿಷ್ಯನ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನ ನಾವು ಹೇಳ್ತೇನೆ ಆಕೆ ಅರ್ಥ ಮಾಡ್ಕೊತಾ ಇದ್ರು ಅಂತ. ಅದು ಹೇಗೆ ಅಂತ ಗೊತ್ತಿಲ್ಲ ಅಂತ ಇವರು ಒಂದ್ಸರಿ ಅನ್ಕೋತಾರಂತೆ. ನಾನು ಆಗ್ಲೇ ಹೇಳ್ತೇನೆ, ಆಕೆ ಯಾವ ಇನ್ಸ್ಟ್ರೂಮೆಂಟ್ ಸಹ ನುಡಿಸ್ತಾ ಇರಲ್ಲ, ಬಾಯಿನಲ್ಲಿ ಸ್ವರಗಳನ್ನು ಹೇಳ್ತಾ ಇರ್ತಾಳೆ, ಅದನ್ನ ಇವ್ರು ನುಡಿಸ್ಬೇಕಾಗಿರುತ್ತೆ. ಇವ್ರು ಅನ್ಕೋತಾರಂತೆ, ಸ್ವರೂಪಹಾರ ನಾವ್ ಯಾರೂ ಕೇಳಿಲ್ಲ, ಅಷ್ಟೊತ್ತಿಗೆ ರವಿಶಂಕರ್ ಅವ್ರಿಗೂ ಇವ್ರಿಗೂ ಮನಸ್ತಾಪಗಳಾಗಿ ಅಂತೆಲ್ಲ ಗೊತ್ತಿರುತ್ತೆ. ರವಿಶಂಕರಿಗೆ ಆಗದೆ ಇದ್ದವ್ರು ಏನೋ ಈಕೆ ಬಗ್ಗೆ ಹೇಳ್ತಾರಷ್ಟೇ ಅನ್ನೋ ತರ ಅನ್ಕೋತಾರಂತೆ. ಆದ್ರೆ ಅದು ಆಕೆ ಗೊತ್ತಾಗತ್ತಂತೆ. ಅಷ್ಟೊತ್ತಿಗೆ ಆಕೆ ಇನ್ನೊಂದು ಹೇಳೋದ್ ಮಾಡ್ತಾರೆ, 82ನೇ ಇಸ್ವಿನಲ್ಲಿ ಇಬ್ರಿಗೂ ಸಹ ಡೈವೋರ್ಸ್ ಸಹ ಆಗಿರುತ್ತೆ. ಆಮೇಲೆ ರವಿಶಂಕರ್ ಅವರು ಸುಕನ್ಯಾ ಅನ್ನೋ ಜೊತೆ ಅವ್ರ ಮದುವೆ ಆಗತ್ತೆ. ಇಲ್ಲಿ ಈಕೆ ಮದುವೆ ಋಷಿಕುಮಾರ್ ಪಾಂಡ್ಯ ಅಂತ ಅವ್ರ ಜೊತೆ ಮದುವೆ ಆಗಿರುತ್ತೆ ಇಬ್ರಿಗೂ. ಆ ಗಂಡನ್ನ ಕರೆದು ತಮ್ಮ ಹಳೇ ರೆಕಾರ್ಡ್ಸ್ ನ ತರಿಸ್ತಾರಂತೆ. ಅದರಲ್ಲಿ ತಾವು ಸೋಲೋ ನುಡಿಸ್ತಂತ ರೆಕಾರ್ಡ್ ಮತ್ತೆ ರವಿಶಂಕರ್ ಜೊತೆ ಒಟ್ಟಿಗೆ ನುಡಿಸ್ತಂತ ಎರಡನ್ನ ಅವ್ರ ಮುಂದೆ ಹಾಕಿ ತೋರಿಸ್ತಾರಂತೆ. ಆಗ ನನ್ನ ಆ ಒಂದು ಕೇಳೆ ನನ್ನ ಒಂದು ಧ್ವನಿ ನನ್ನ ಮೂಕನಲ್ಲಾಗಿ ಮಾಡ್ತು ಅಂತ ಹೇಳ್ತಾರೆ. ಹಾಗೆ ಇನ್ನೊಂದ್ಸರಿ ಇವ್ರ ಮನಸ್ಸಲ್ಲಿ ಅನ್ಕೋತಾರಂತೆ, ಈಕೆ ರಿಯಾಜ್ ಅಂದ್ರೆ ಈಕೆ ಅಭ್ಯಾಸ ಯಾವಾಗ ಮಾಡ್ತಾರೆ, ಮಾಡ್ಬೇಕಾದು, ಈಗಾಗ್ಲೇ ಸಾಕಷ್ಟು ಕಲ್ತಿದ್ದಾರೆ, ಹೊರಗಡೆ ಕನ್ಸಲ್ಟ್ ಎಲ್ಲೂ ಕೊಡುವಂತದ್ದಿಲ್ಲ, ಏನ್ ಮಾಡ್ತಾರೋ ಇಲ್ವೋ ಏನೋ ಗೊತ್ತಿಲ್ಲ ಅನ್ನೋ ರೀತಿ ಮನಸ್ಸಲ್ಲಿ ಇವ್ರು ಅನ್ಕೋತಾರಂತೆ. ಅದ ಅದನ್ನ ಜೋರ ಮಾತಾಡ್ಕೊಂಡಂತ ಅದಕ್ಕೆ ಉತ್ತರವನ್ನ ಆಕೆ ಇವರು ನಿರೀಕ್ಷೆಯಿಂದ ಅವರೇ ಹೇಳ್ತಾರಂತೆ. ಆಕೆ ಬಾಬಾ ನನಗೊಂದು ಮಂತ್ರವನ್ನ ಹೇಳ್ಕೊಟ್ಟಿದ್ದಾರೆ, ಅದೇ ಸಂಗೀತದ ಮಂತ್ರ, ನಾ ಪ್ರತಿ ದಿವಸ ಆ ಮಂತ್ರವನ್ನ ಹೇಳಲೇಬೇಕು ಅಂತ. ಹಾಗೇನೆ ಆ ರಿಯಾಸ್ ನಾವು ನೋಡ್ಬೋದಲ್ಲ ಅಂತ, ನಮ್ಗೂ ನೋಡಕ್ ಅವಕಾಶವೇ ಇಲ್ಲ ಅಂತ. ಯಾಕೆಂದ್ರೆ ಆಕೆ ಅಭ್ಯಾಸ ಪಡ್ತಾ ಇದ್ದಿದ್ದು ಮಧ್ಯರಾತ್ರಿ 2 ಗಂಟೆಯಿಂದ 4 ಗಂಟೆವರೆಗೆ, ದಿವಸಕ್ಕೆ 2-3 ತಾಸು ಮಾತ್ರ ನಿದ್ದೆ ಮಾಡ್ತಾ ಇದ್ದಿತ್ತು. ಅದು ಬಿಟ್ಟರೆ ಪ್ರತಿ ದಿವಸ ಬೆಳಗಿನ ಸಂಜೆ ಶಿಷ್ಯನ ತಯಾರಿ, ರಾತ್ರಿ ಆಕೆಯ ಒಂದು ತಯಾರಿ ಅಷ್ಟೇ. ನಮ್ಗೆ ಕೇಳಿಸ್ಕೊಳಕ್ಕಾಗಲ್ಲ, ರಾತ್ರಿ ಅಷ್ಟೊತ್ತಲ್ಲಿ ಹೇಗೆ, ನಮ್ಗೆ ಒಂದು ಅವಕಾಶವೇ ಇಲ್ವಲ್ಲ ಅಂತ. ಆಕೆ ಒಂದು ಅದನ್ನು ಗೊತ್ತಾಗೋ ತರ ಒಂದು ಮಾತು ಹೇಳ್ತಾರಂತೆ, ರಿಯಾಸ್ ಅನ್ನೋದು ನಮಗೆ ನಾವು ಸ್ನಾನ ಮಾಡ್ಕೊಂಡ ರೀತಿ ಅಂತ. ಅಂದ್ರೆ ನಾವು ಸ್ನಾನ ಮಾಡ್ಕೊಂಡು ನಮ್ಮ ಮೈನ ಕೊಳೆಯನ್ನ ನಾವು ತೊಳ್ಕೋತೀವಿ, ಅದನ್ನ ಯಾರು ನೋಡಲ್ಲ ಅಲ್ವಾ ಅಂತ. ಎಲ್ಲರೂ ಪ್ರದರ್ಶನ ಮಾಡ್ಕೊಂಡು ನಾವು ಸ್ನಾನ ಮಾಡಲ್ಲ, ಅದೇ ರೀತಿ ನಮ್ಮ ರಿಯಾಸ್ ಕೂಡ ಯಾರ ಮುಂದೆನೂ ಸಹ ನಾನು ಆ ರೀತಿ ಅಭ್ಯಾಸ ಮಾಡಕ್ಕಾಗಲ್ಲ ಅದನ್ನ ಅಂತ ಅವ್ರು ಹೇಳಿರ್ತಾರೆ ಅಂತ. ಮತ್ತೆ ಶಿಷ್ಯನಿಗೆ ಏನ್ ಬೇಕು ಅನ್ನೋದನ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತ. ಒಂದು ಕಚೇರಿಗೆ ಅವಕ್ಕೆ ಪರ್ಫಾರ್ಮೆನ್ಸ್ ಕೊಡದೇ ಇದ್ರು ಸಹ, ಯಾವುದೇ ಕಚೇರಿಗೆ ಎಷ್ಟೇ ದೊಡ್ಡ ವಿದ್ವಾಂಸ ಅಥವಾ ಕಚೇರಿಗೆ ಹೋಗ್ಬೇಕು ಈಕೆಯನ್ನು ಕೇಳೋಣ ಅಂತೆ, ಇವತ್ತು ನಾ ಏನ್ ನುಡಿಸ್ಲಿ ಅಂತ. ಆಗ ಈಕೆ ಯಾವ ಊರಿನಲ್ಲಿ ಅದು ಕನ್ಸಲ್ಟ್ ಆಗ್ತಾ ಇರೋದು, ಅಲ್ಲಿ ಬರೋ ಪ್ರೇಕ್ಷಕರು ಯಾರು, ಈತನ ಪ್ಲಸ್ ಪಾಯಿಂಟ್ಸ್ ಏನು, ಈತನ ಮೈನಸ್ ಪಾಯಿಂಟ್ಸ್ ಏನು, ಇದನ್ನೆಲ್ಲ ಕ್ರೋಢೀಕರಿಸಿ ಯಾವ್ದು ನುಡಿಸ್ಬೇಕು ಅಂತ ಅವ್ರಿಗೆ ಹೇಳ್ಕೊಡ್ತಾ ಇದ್ರು ಅಂತ. ಅಂದ್ರೆ ಈಕೆ ಒಂದು ಪರ್ಫಾರ್ಮೆನ್ಸ್ ಕೊಡದೇ ಇದ್ರು, ಆ ಒಂದು ಶಿಷ್ಯರು ಚೆನ್ನಾಗ್ಲಿ ಅನ್ನೋ ಒಂದು ಅಂತ. ಮತ್ತೆ ಶಿಷ್ಯರಿಗೆ ಏನ್ ಬೇಕು ಅಂತ, ಆಕೆ ಸ್ಟ್ರಿಕ್ಟ್ ವೆಜಿಟೇರಿಯನ್ ಮನೆಯಲ್ಲಿ, ಆದ್ರೆ ಶಿಷ್ಯರಿಗೆ ಏನಾದ್ರು ಬೇಕಿದ್ರೆ ಮಂದಿ ತರಿಸಿಟ್ಟಿರೋರು ಅಂತ. ಯಾಕಂದ್ರೆ ಇವರಿಗೆ ಏನೋ ಫಿಶ್ ಇಷ್ಟ, ನಾನ್ ವೆಜ್ ಅವರೇ ಮಾಡೋರು ಅಂತ. ಯಾರಿಗೋ ಕೇಕ್ ಇಷ್ಟ, ಅದನ್ನ ತರಿಸ್ಕೊಡೋರು ಅಂತ. ಅಂದ್ರೆ ಶಿಷ್ಯರ ಒಂದು ಕಲಿಸಿರೋ ತನಕ ಆಕೆ ಅತ್ಯಂತ ಸ್ಟ್ರಿಕ್ಟ್ ಟೀಚರ್. ಒಂದ್ಸರಿ ಕಲ್ಸಾದ್ಮೇಲೆ ಅದರಿಂದ ಹೊರಗಡೆ ಬಂದ್ಮೇಲೆ ಆಕೆ ಅತ್ಯಂತ ತಾಯಿ ರೀತಿ ಅಂತ, ಆ ರೀತಿ ಮಕ್ಕಳನ್ನ ನೋಡ್ಕೊಳ್ಳೋರು, ಎಲ್ಲ ಕಷ್ಟಗಳಿಗೆ ಆಕೆ ಆಗೋರು ಅಂತ. ಅಷ್ಟ್ರ ಮಟ್ಟಿಗೆ ಆಕೆ ಮನೇಲಿ ಆದಂತ ಒಂದೆರಡು ಅನುಭವವನ್ನು ಹೇಳ್ತಾರೆ. ಹೀಗೆ ಒಂದು ಸರಿ ಅತ್ಯಂತ ನೋಡಕ್ಕೆ ತುಂಬಾ ಬಡವರ್ಸ ರೀತಿ ಕಾಣಿಸುವಂತ ಹೆಂಗಸರು ಇಬ್ರು ಬರ್ತಾರೆ. ಬರಸಲು ಆಕೆ ಇಬ್ರನ್ನ ಕರೆದು ಒಳಗಡೆ ಇಬ್ರಿಗೂ ಸಹ ರಾಜೋಪಚಾರ ಅಲ್ಲಿ ಅಂತ. ಈತ ನೋಡ್ತಾ ಇರ್ತಾರೆ, ಇವ್ರಿಗೆ ಅರ್ಥ ಆಗಲ್ಲ, ಯಾರು ಮನೆಗೆ ಸೇರ್ಸೋದೇ ಕಷ್ಟ, ಇವ್ರು ಯಾರೋ ಇಬ್ರು ಬಂದಿದ್ದಾರೆ, ಏನು ಗೊತ್ತಿಲ್ಲ, ಅದು ಹಳೆ ಬಟ್ಟೆ ಹಾಕೊಂಡಿದ್ದಾರೆ, ಇವ್ರಿಗೆ ಏನ್ ಇಷ್ಟೊಂದು ಗೌರವ, ಇಷ್ಟೊಂದು ಇದು ಅಂತ. ಆಮೇಲೆ ಅವ್ರು ಹೋದ್ಮೇಲೆ ಹೇಳ್ತಾರಂತೆ, ಯಾರು ಅವರು ಯಾರು. ಅದಕ್ಕೆ ಅವರು ಹೇಳ್ತಾರಂತೆ, ಅವರು ನನಗೆ ಆಪರೇಷನ್ ಆದಾಗ, ಕ್ಯಾಟ್ರಾಕ್ಟ್ ಆಪರೇಷನ್ ಆದಾಗ ನೋಡ್ಕೊಂತ ಆಯಾಗಳು ಅಂತ. ಅಂದ್ರೆ ಆಯಾಗ ಜೊತೆ ಅಷ್ಟು ಒಂದ್ ರೀತಿ ಮಧುರವಾದ್ರೆ, ಯಾರೇ ಬಡವರಾಗ್ಲಿ ಯಾರಾಗ್ಲಿ ಅವರು ಸಹ ಸಮಾನವಾಗಿ ನೋಡುವಂಥದ್ದು. ಅಂದ್ರೆ ಇವೆಲ್ಲ ಗುಣಗಳು ಸಹ ಅವರಿಗೆ ಅವರ ತಂದೆಯಿಂದ ಬಂದ ಬಳುವಳಿ ಅಂತ ಹೇಳ್ತಾರೆ. ತಂದೆಗೂ ಅಷ್ಟೇ ಬಡವರ ಕಂಡ ಅತ್ಯಂತ ಮರುಕ ಅಂತ. ಅದೇ ರೀತಿ ಅದೇ ಗುಣ ಸಹ ಇವಳಿಗೆ ಬಂದಿತ್ತು ಅಂತ. ಹಾಗಾಗಿ ಅಪ್ಪನೇ ದೇವರು, ಅಪ್ಪ ಏನ್ ಹೇಳಿದಾರೋ ಅದೇ ಅಂತ. ಬಟ್ಟೆ ಅವರ ಬಟ್ಟೆ ಅವರೇ ಒಪ್ಕೊಳ್ಳೋರು, ಯಾಕೆಂದ್ರೆ ಬಾಬಾ ಹೇಳಿದ್ದಾರೆ ನಿನ್ ಬಟ್ಟೆ ನೀನೇ ಒಪ್ಕೋಬೇಕು ಅಂತ. ಈಗ ಪ್ರತಿಯೊಂದರಲ್ಲೂ ಎಲ್ಲದಕ್ಕೂ ಬಾಬಾ 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 ಅಂತ. ಅಂದ್ರೆ ಅವ್ರ ಬಗ್ಗೆ 2 ಪುಸ್ತಕಗಳು ಪ್ರಮುಖವಾಗಿ ಬಂದಿದೆ. ಒಂದು ಅನ್ಟೋಲ್ಡ್ ಸ್ಟೋರಿ ಆಫ್ ಅನ್ನಪೂರ್ಣಾದೇವಿ ಅಂತ, ಅದನ್ನ ಅತುಲ್ ಪರಿಚಿತ್ ಅಂತವ್ರು ಬರ್ದಿದ್ದಾರೆ. ಹಾಗೆ ಇನ್ನೊಂದು 12 ಮೆಲೋಡಿ ಅನ್ನಪೂರ್ಣಾದೇವಿ ಅಂತ ಸ್ವಪನ್ ಕುಮಾರ್ ಬಂದೋಪಾಧ್ಯಾಯನವ್ರು ಬರ್ದಿರುವಂತದ್ದು. ಅದನ್ನ ಬರಿಬೇಕಾದ್ರೆ ತುಂಬಾ ಕಷ್ಟ. ಇಬ್ರು ಸಹ ಆಕೆಯ ಶಿಷ್ಯರೇನೆ, ಬರಿಬೇಕಾದ್ರೆ ತುಂಬಾ ಕಷ್ಟ ಆಯ್ತು ಅಂತಾರೆ ಅವರು.
ಅಂದ್ರೆ ಯಾವ್ದೂನು ಆಕೆಗೆ ಹೇಳಕ್ ಇಷ್ಟ ಇರಲ್ಲ, ಯಾವ್ದೂ ಇಲ್ಲ ಅಂತ. ಇವ್ರು ಬೇರೆ ಬೇರೆ ಸೋರ್ಸ್ ಅನ್ನ ಕಲೆಕ್ಟ್ ಮಾಡಿ ಆ ಪುಸ್ತಕವನ್ನ ಬರ್ದಿದ್ದಾರೆ. ಆಕೆ ನನ್ ಬಗ್ಗೆ ಯಾಕೆ ಬರೀತಾರೆ, ಯು ಆರ್ ವೇಸ್ಟಿಂಗ್ ಅವರ್ ಟೈಮ್ ಅಂತ ಹೇಳಿದ್ರು. ಯು ಆರ್ ವೇಸ್ಟಿಂಗ್ ಅವರ್ ಟೈಮ್. ಇಲ್ಲ ಬಾಬಾ ಬಗ್ಗೆ ಬರೀರಿ ಅಷ್ಟೇ, ಬಾಬಾನೇ ಎಲ್ಲವೂ ಅಂತ. ಬಾಬಾ ಅಂದ್ರೆ ಅವ್ರ ತಂದೆಯ ಬಗ್ಗೆ ಅಪಾರವಾದ ಗೌರವ, ಎಲ್ಲವನ್ನೂ ಅವರಿಂದಲೇ ಆಗ್ಬೇಕು ಅಂತ. ಮತ್ತೆ ರವಿಶಂಕರ್ ಅವ್ರಿಗೆ ಏನೇ ಅನ್ಯಾಯ ಮಾಡಿರ್ಲಿ, ಏನೇ ಮಾಡಿರ್ಲಿ, ಆತನ ಬಗ್ಗೆ ಮೆಚ್ಚುಗೆ ಮಾತ್ರ ಯಾವಾಗ್ಲೂ ಇರ್ತಾ ಇತ್ತು ಅಂತ. ಆತನ ಶಿಷ್ಯ ನನ್ನ ತಂದೆಗೆ ಯಾರೂ ಇಲ್ಲ, ಅಷ್ಟು ಚೆನ್ನಾಗಿ ನುಡಿಸೋರು ಯಾರೂ ಇಲ್ಲ ಅಂತ ಯಾವಾಗ್ಲೂ ಹೇಳೋರು ಅಂತ. ಬೇರೆಯವ್ರಿಗೆ ಏನೇ ಭಾವನೆ ಇದ್ರು ಆಕೆಗೆ ಮಾತ್ರ ಗಂಡನ ಬಗ್ಗೆ ಅದೇ ಪ್ರೀತಿ, ಅದೇ ವಿಶ್ವಾಸ. ಗಂಡ ಯಾವ ರೀತಿ ನಡ್ಕೊಂಡಿದ್ರು ಪರವಾಗಿಲ್ಲ ಅಂತ. ಆ ರೀತಿ ಇನ್ನೊಬ್ಬ ನಾವು ಕಲಾವಿದನ್ ನೋಡೋದು ಡೇನಿಯಲ್ ಸಿ ಬ್ರಾಡ್ಲಿ. ಆತ ಒಬ್ಬ ವಿದೇಶಿಯ. ಅವರು ನಿಖಿಲ್ ಬ್ಯಾನರ್ಜಿ ಆಗಲೇ ಹೇಳಿದ್ದಾರೆ, ಅವ್ರ ಹತ್ರ ಕಲ್ತಿರ್ತಾರೆ. ನಿಖಿಲ್ ಬ್ಯಾನರ್ಜಿ ಸಹ ಚಿಕ್ಕ ವಯಸ್ಸಿಗೆ ಸತ್ತೋಗಿರ್ತಾರೆ, ಮುಂದುವರಿಸ್ಬೇಕು ಅಂತ. ಸರಿ, ಯಾರ ಹತ್ರ ಕಲಿಯೋದು? ಮತ್ತೆ ಅವ್ರಿಗೆ ಹೋದಂತ ಹೆಸರು ಅನ್ನಪೂರ್ಣ ಅಂತ. ಅವ್ರು ವಿದೇಶದಲ್ಲಿ ಇದ್ದಂತವ್ರು, ಅಮೆರಿಕಾದಲ್ಲಿ. ಹೇಗೆ ಅಂತ ಆಗ ಅವ್ರಿಗೆ ಸ್ನೇಹಿತ ಹರಿಪ್ರಸಾದ್ ಚೌರಾಸಿಯಾ ಅವ್ರ ಮೂಲಕ ಕೇಳಿರ್ತಾರೆ. ಇಲ್ಲ, ನಾನು ಹೇಳ್ಕೊಡಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಒಂದ್ಸರಿ ಭಾರತಕ್ಕೆ ಅವ್ರು ಬಂದಾಗ ಅವ್ರದೊಂದು ಕನ್ಸರ್ಟ್ ಬಾಂಬೆನಲ್ಲಿ ಇರುತ್ತೆ. ಹಾಗೆ ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾರೆ. ಹೋದಾಗ ಮನೆಗೆ ಹೋದಾಗ ಅಲ್ಲಿ ಎಲ್ಲ ಉಪಚಾರಗಳೆಲ್ಲ ಆಗುತ್ತೆ. ಅವತ್ತು ಅವ್ರ ಹಿಂದಿನ ಕನ್ಸರ್ಟ್ ಒಂದು ವಿಡಿಯೋ ತಗೊಂಡು ಹೋಗಿರ್ತಾರೆ. ಅದನ್ನ ಅವ್ರ ಗಂಡ ಇಸ್ಕೊತಾರೆ, ತಗೊಂಡು ಒಳಗಡೆ ಹೋಗಿ ಅದನ್ನ ಹಾಕ್ತಾರಂತೆ, ಅದು ಆಡಿಯೋ. ಇವ್ರು ಹೊರಗಡೆ ಕೂತಿರ್ತಾರೆ. ಇವ್ರಿಗೆ ಕೇಳಿಸ್ಕೋತಾ ತಾವು ಹಿಂದಿನ ದಿವಸ ಮಾಡಿದ ತಪ್ಪುಗಳೆಲ್ಲ ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ಯಾಕೆಂದ್ರೆ ನುಡಿಸ್ಬೇಕಾದ್ರೆ ಗೊತ್ತಾಗಿರಲ್ಲ ಆಮೇಲೆ ಅಂತ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ನನ್ಗೆ ತಗೋತಾರ, ಏನು ಹಿಂಗ್ ನುಡಿಸ್ಬಿಟ್ಟಿದೀನಿ ಅಂತ ಇವ್ರ ಬಗ್ಗೆ ಇವ್ರಿಗೆ ಒಂದು ಅಂತ. ಆಗ ಹೊರಗಡೆ ಬಂದವ್ರು ಎಲ್ಲ ಕೇಳಾದ್ಮೇಲೆ ಐ ವಿಲ್ ಟೀಚ್ ಯು ಅಂತ ಹೇಳ್ತಾರೆ. ಅಂದ್ರೆ ನಾನು ಕಲಿಸ್ತೀನಿ ಅಂತ. ತುಂಬಾ ಖುಷಿ ಆಗತ್ತೆ ಅಂತ. ಅಮೆರಿಕದಲ್ಲಿ ಇದ್ದಿದ್ರಿಂದ ವರ್ಷಕ್ಕೆ 15 ದಿವಸ ಬಂದ್ರೆ ಮಾತ್ರ ಸಾಕು ಅಂತ ಅವ್ರಿಗೆ ಹೇಳ್ತಾರೆ. ಆಮೇಲೆ 2-3 ಷರತ್ತುಗಳನ್ನ ಹಾಕ್ತಾರೆ. ಆಮೇಲೆ ಹೊರಗಡೆಯವರಿಗೆ ಒಂದು ಯಾವ್ದಾದ್ರು ಪ್ರೆಸೆಂಟೇಶನ್ ಕೊಡ್ಬೇಕು ಅಂತ ಒಂದಿರುತ್ತೆ, ಅಲ್ಲಿಂದ ಬರ್ತಾ ಇದೀನಿ, ಯಾವುದೇ ಪ್ರೆಸೆಂಟೇಶನ್ ಕೊಡ್ಕೂಡ್ದು. ಮತ್ತೆ ನಾನ್ ಕಲ್ಸಿರೋ ರಾಗ ಅದು ಸಂಪೂರ್ಣ ಆಗೋ ತನಕ ಬೇರೆ ಎಲ್ಲೂ ನುಡಿಸ್ಕೂಡ್ದು ಅದನ್ನ ಅಂತ. ಹಾಗೆ ಇದೇ ರಾಗವನ್ನ ಬೇರೆ ಎಲ್ಲೂ ಕೇಳ್ಕೂಡ್ದು ಅಂತ. ಅಂದ್ರೆ ಬೇರೆ ಬೇರೆ ಪ್ರಭಾವಗಳು ಬೀಳದೇ ಇರಲಿ ಅಂತ. ಅದಕ್ಕೆ ಒಪ್ಕೋತಾರೆ. ಬಂದು ಅವರು ಕೆಲವು ವರ್ಷಕ್ಕೆ 15 ದಿವಸ ಬಂದು ಆ ರೀತಿ ಅವರು ಕಲಿತಾ ಹೋಗ್ತಾರೆ. ಹೀಗೆ ಅನೇಕ ಜನ ಶಿಷ್ಯನ, ಇನ್ನು ನಾನು ಅಲಿ ಅಕ್ಬರ್ ಖಾನ್ ಅಂತ ಕೇಳಿದೆ, ಅವ್ರ ಮಕ್ಕಳು ಸಹ ಈತನ ಶಿಷ್ಯ ಈಕೆ ಹತ್ರ ಬಂದಿರ್ತಾರೆ. ಅಂದ್ರೆ ನಾವು ಹೈಯರ್ ಅಂತೀವಲ್ಲ, ಆ ರೀತಿ ಹೆಚ್ಚಿನ ತರಬೇತಿ ಬೇಕು ಅಂದ್ರೆ ಎಲ್ಲರೂ ಸಹ ಇವ್ರ ಹತ್ರ ಕಳಿಸ್ತಾ ಇರ್ತಾರೆ. ರಾಜೀವ್ ತರನಾಥ್ ಆಗಲೇ ಹೇಳಿದೆ, ಅವರು ಸಹ ಅಲಿ ಅಕ್ಬರ್ ಖಾನ್ ಶಿಷ್ಯನೇ. ಅದೇ ಹೆಚ್ಚಿನ ತರಬೇತಿಗೋಸ್ಕರ ಈಕೆ ಹತ್ರ ಬಂದಿರ್ತಾರೆ. ಹೀಗೆ ಸುಮಾರು 92 ವರ್ಷಗಳ ಕಾಲ ಅವರು ಬದುಕಿರ್ತಾರೆ. ಇಡೀ ಜೀವಮಾನ ಪೂರ್ತಿ ಶಿಷ್ಯರನ್ನ ಬೆಳೆಸೋದ್ರಲ್ಲಿ ಆಕೆ ಜೀವನ ಕಳೆಯುತ್ತೆ. ಇನ್ನೊಂದು ಸ್ವಾರಸ್ಯಕರ ಘಟನೆ ಅದು ಹೇಳಲೇಬೇಕು. ನಾವು ಮೆನುಹಿನ್ ಅಂತ ಕೇಳಿದೀವಿ, ಜಗತ್ ಪ್ರಸಿದ್ಧ ಪಿಟೀಲು ವಾದಕ. ಮೆನುಹಿನ್ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತಾನೆ ಒಂದು ಇದೆ, ಬೇರೆ ಬೇರೆ ಕಡೆ ಇದೆ. ಆತನಿಗೆ ನಮ್ಮ ಇಂಡಿಯನ್ ಕ್ಲಾಸಿಕಲ್ಸ್ ಬಗ್ಗೆ ತುಂಬಾ ಒಂಥರ ಗೌರವ, ಅದ್ರ ಬಗ್ಗೆ ಒಂದು ರೀತಿಯ ಅಭಿಮಾನ. ಹಾಗಾಗಿ ಅವರು ಪಂಡಿತ್ ರವಿಶಂಕರ್ ಮತ್ತೆ ಜಾರ್ಜ್ ಹ್ಯಾರಿಸನ್ ಇವ್ರು ಸೇರ್ಕೊಂಡು ಒಂದು ಫ್ಯೂಷನ್ ಮ್ಯೂಸಿಕ್ ಅದನ್ನ ಬೇರೆ ಬೇರೆ ಕಡೆ ಅದನ್ನ ಏರ್ಪಾಡು ಮಾಡ್ತಾ ಇರ್ತಾರೆ, ನುಡಿಸ್ತಾ ಇರ್ತಾರೆ. ಆತ ಒಮ್ಮೆ ಸ್ಟೇಟ್ ಗೆಸ್ಟ್ ಆಗಿ ಭಾರತಕ್ಕೆ ಬಂದಿರ್ತಾರೆ. ಮೆನುಹಿನ್ ಮತ್ತೆ ಜಾರ್ಜ್ ಹ್ಯಾರಿಸನ್ ಇಬ್ರು. ಅದೆಲ್ಲ ಪಂಡಿತ್ ರವಿಶಂಕರ್ ಎಲ್ರದ್ದು ಕೇಳಿದ್ರು ಇವು ಅವ್ರಿಗೊಂದು ಆಸೆ ಇರುತ್ತೆ, ಈಕೆದು ಕೇಳ್ಬೇಕು, ನಾನು ಒಂದ್ಸರಿ ನಾನು ಈಕೆ ಒಂದು ಸುಲಭ ಕೇಳ್ಬೇಕು ಅಂತ. ಆದ್ರೆ ಈಕೆ ಯಾರ ಮುಂದೆನೂ ನುಡಿಸಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ಈಕೆ ಕೇಳೋ ಪ್ರಶ್ನೆನೇ ಇಲ್ಲ ಅಂತ. ಆತ ಆಗ ಪ್ರಧಾನಮಂತ್ರಿ ಆಗಿದ್ದವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಕೆನ ರಿಕ್ವೆಸ್ಟ್ ಮಾಡ್ಕೋತಾನಂತೆ, ನನ್ಗೊಂದು ಹೇಗಾರು ಮಾಡಿ ಅವಕಾಶ ಮಾಡ್ಕೊಡಿ, ಆಕೆ ಸಂಗೀತವನ್ನು ಕೇಳುವಂಥದ್ದು ಅಂತ. ನಾನು ಆಗ್ಲೇ ಹೇಳಿದಂಗೆ ಇಂದಿರಾ ಗಾಂಧಿ ಅವ್ರಿಗೂ ಇವ್ರಿಗೂ ಮೊದ್ಲು ಗೊತ್ತಿರುತ್ತೆ. ಒಂದ್ಸರಿ ಡೆಲ್ಲಿಲಿ ಇದ್ದಾಗ ಆಗ ಆಕೆ ರಿಕ್ವೆಸ್ಟ್ ಮಾಡ್ಕೋತಾರಂತೆ, ಹೀಗೆ ಕೇಳೋಣ ಅಂತಿದ್ದಾರೆ. ಆತ ಸ್ಟೇಟ್ ಗೆಸ್ಟ್, ನಾವು ಅವಮಾನ ಮಾಡ್ದಂಗೆ ಆಗತ್ತೆ, ಆತರ ಒಂದು ಬೇಡಿಕೆ ನಿರಾಕರಿಸಿದ್ರೆ ನೀವು ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಕೇಳ್ತಾರಂತೆ. ಆಗ ಅದಕ್ಕೆ ಒಲ್ಲದ ಮನಸ್ಸಿನಿಂದ ಆಕೆ ಒಪ್ಕೋತಾರಂತೆ. ಆದ್ರೆ ಆಕೆ ನುಡಿಸ್ತಾ ಇದ್ದ ರಾತ್ರಿ 2-4 ಗಂಟೆ ಕಾಲ. ಮಧ್ಯರಾತ್ರಿ ಬರ್ಬೇಕು 1 ಗಂಟೆಗೆ, ಪಕ್ಕದ ರೂಮಿನಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡು ಹೋಗ್ಬೇಕಷ್ಟೇ ಅಂತ. ಎದುರುಗಡೆ ಇಲ್ಲ, ನಾನು ನುಡಿಸೋದನ್ನ ಪಕ್ಕದ ರೂಮಲ್ಲಿ ಕೂತ್ಕೊಂಡು ಕೇಳಿಸ್ಬೋದು ಅಂತ. ಅವರು ಜಾರ್ಜ್ ಹ್ಯಾರಿಸನ್ ಇಬ್ರು ಬರ್ಬೇಕಾಗಿರುತ್ತೆ. ಆದ್ರೆ ಅವತ್ತು ಯಾವ್ದೋ ಒಂದು ಅಚಾನಕ್ಕಾಗಿ ಮೆನುಹಿನ್ ಅವರ ಮನೆಯಲ್ಲಿ ಒಂದು ಸಾವಾಗುತ್ತೆ. ಅವರು ಹೋಗ್ಬೇಕಾಗಿರುತ್ತೆ, ಅವ್ರು ಕೇಳಕ್ಕಾಗಲ್ಲ. ಅದೇ ಜಾರ್ಜ್ ಹ್ಯಾರಿಸನ್ ಬರ್ತಾರೆ. ಬಂದು ಅದನ್ನ ಪಕ್ಕದ ರೂಮಲ್ಲಿ ಕೇಳ್ಕೊಂಡು ಅವ್ರು ಹೋಗ್ತಾರಂತೆ. ಹಂಗ ನೋಡಿದ್ರೆ ಅವರು ರವಿಶಂಕರ್ ಜೊತೆ ಅವ್ರ ಜೊತೆ ನುಡಿಸ್ತಾ ಇದ್ದಂತವ್ರು. ಯಾರೋ ಕೇಳ್ತಾರ ಅವ್ರಿಗೆ, ನಿಮ್ಗೆ ರವಿಶಂಕರ್ ಅವ್ರು ಏನು ಹೇಳಿಲ್ವಾ ಅಂತ. ಏನು ಹೇಳಿಲ್ಲ. ಇವ್ರು ಒಂದೇ ಮಾತಲ್ಲಿ ಅದನ್ನ ಬಗ್ಗೆ ಹೇಳ್ತಾರಂತೆ, ಅಂತಹ ನಾದವನ್ನ ನಾನು ಇಡೀ ಜೀವಮಾನ ಪೂರ್ತಿ ಕೇಳಿಲ್ಲ ಅಷ್ಟೇ. ಆ ಒಂದು ವಾಕ್ಯದಲ್ಲೇ ಎಲ್ಲವೂ ಇರುತ್ತೆ ಅಂತ. ಅಂದ್ರೆ ದೊಡ್ಡವ್ರ ಜೊತೆ ಅವ್ರು ನುಡಿಸ್ತಂತವ್ರು ಎಲ್ಲ ಇದ್ದಂತವ್ರು, ಅಂತಹ ನಾದವನ್ನ ನಾನು ಇಡೀ ಜೀವನದಲ್ಲಿ ನಾನು ಕೇಳಿಲ್ಲ ಅಂತ ಹೇಳ್ತಾರಂತೆ.
ಅಂದ್ರೆ ಈಕೆಯ ಪ್ರತಿಭೆ ಎಷ್ಟು ಅಂತ ಅಲ್ಲೇ ಗೊತ್ತಾಗುತ್ತೆ. ಇವತ್ತು 1927 ಆಕೆ ಜನನ ಅಂತ ಹೇಳಿದೆ. 2027ಕ್ಕೆ 100 ವರ್ಷ ತುಂಬ್ತಾ ಇದೆ ಆಕೆಗೆ. ಜೀವನದಲ್ಲಿ ಆಕೆ ಏನನ್ನೂ ಬಯಸ್ತಂತವ್ರಲ್ಲ. ನಾನು ಹೇಳಿದ್ದೀನಿ ಎಲ್ಲ ಪದ್ಮಭೂಷಣ ಪ್ರಶಸ್ತಿ ಬಂದಿತ್ತವರಿಗೆ, ಅದನ್ನ ಪೋಸ್ಟಲ್ ಅಲ್ಲಿ ಬಂತಂತದ, ಎಲ್ಲೂ ಹೋಗಿ ತಗೊಳ್ಳಿಲ್ಲ, ಪೋಸ್ಟಲ್ ಅಲ್ಲಿ ಸ್ವೀಕರಿಸಿದ್ರು ಅಂತ. ಯಾವ್ದಕ್ಕೂ ಆಸೆ ಪಟ್ಟಂತವ್ರು ಅಂತಲ್ಲ, ಎಲ್ಲವನ್ನು ಸಹ ತಂದೆಯ ಮೇಲೆ ಹಾಕೋದು. ತಂದೆ ಏನ್ ಹೇಳಿದಾರೋ ಅದನ್ನ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ. ಅಂದ್ರೆ ಆದ್ರ ಇವತ್ತು ಒಂದು ಕನ್ಸರ್ಟ್ ಕೊಡ್ಬೋದಿತ್ತು, ಇನ್ನೊಂದಷ್ಟು ಜನಕ್ಕೆ ತಲುಪೋದೇನು, ಆದ್ರೆ ಈ ರೀತಿ ಶಿಷ್ಯರಾಗಿ ಇದಾಗಿ ಅವ್ರು ತಯಾರು ಮಾಡಕ್ ಆಗ್ತಾ ಇತ್ತಿಲ್ಲ. ಹಾಗಾಗಿ ಅಂಥದನ್ನ ನಾವು ನೆನೆಬೇಕಾಗಿರೋದು. ನಮ್ಮ ಮೈಸೂರು ನೆಮ್ಮೆನ ಆಗ್ಲೇ ಹೇಳಿದ್ರೆ, ಆಕೆ ಶಿಷ್ಯಂ ಪರ ಮೈಸೂರಲ್ಲಿ ಇದ್ದಾರೆ ಅಂತ. ಹರಿಪ್ರಸಾದ್ ಚೌರಾಶ್ ಶಿಷ್ಯ ಸಮೀರ್ ರಾವ್ ಅಂತ ಅವ್ರು ಮೈಸೂರಲ್ಲಿ ಇದ್ದಾರೆ. ಅವರು ಬಾನ್ಸರಿ ಕಲ್ತ್ಕೊಂಡು ಬಂದಿದ್ದಾರೆ, ಒಂದು ಶಾಲೆಯನ್ನು ಸಹ ನೋಡ್ತಾ ಇದ್ದಾರೆ. ಹಾಗೆ ಆ ಒಂದು 100ನೇ ಶತಮಾನೋತ್ಸವದಲ್ಲಿ ಇಲ್ಲೂ ಯಾವ್ದಾದ್ರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಾಕೊಂಡ್ರೆ ಅದು ಆಕೆಗೆ ಕೊಡುವಂತ ಒಂದು ಶ್ರದ್ಧಾಂಜಲಿ, ಒಳ್ಳೆಯ ಶ್ರದ್ಧಾಂಜಲಿ ಅನ್ಸತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ 245ನೇ ಗೂಗಲ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕಲಾ ತಪಸ್ವಿನಿ ಶ್ರೀಮತಿ ಅನ್ನಪೂರ್ಣ ದೇವಿ ಬಗ್ಗೆ ನಿಜವಾಗ್ಲೂ BN ಜಯರಾಮ್ ಅವರು ಬಹಳ ಅಪರೂಪದ ಒಬ್ಬ ಕಲಾವಿದೆಯನ್ನ ಪರಿಚಯಿಸಿದ್ರು. ನಾನು ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿದರೂ ಸಹ ಇಷ್ಟೊಂದು ಮಾಹಿತಿ ನನಗೆ ಗೊತ್ತಿರಲಿಲ್ಲ. ಅತ್ಯಂತ ಸ್ವಾರಸ್ಯಕರವಾಗಿ ಅವರ ಜೀವನದ ಎಳೆಯನ್ನು ಸಹ ಬಿಚ್ಚಿಟ್ರು ಜಯರಾಮ್ ಅವರು. ಹಾಗಾಗಿ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ನೀಡಿದ ಮಾಹಿತಿಗಾಗಿ ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು